ಪ್ರಿಯ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರೇ, SVP ಕನ್ನಡ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ನಾಗಪ್ಪ ಗೌಡ್ರೆ, ಇಲ್ಲಿರುವ ನನ್ನ ಎಲ್ಲ ಸ್ನೇಹಿತರೆ, ಸಾಮಾನ್ಯವಾಗಿ ಕಾರಂತರು ನಾನು ಅವರ ಅನೇಕ ಭಾಷಣ ಕೇಳಿದ್ದೇನೆ. ಅವರು ಆರಂಭ ಮಾಡೋದು ಮುಖ್ಯಮಂತ್ರಿ ಕೂತರು ಕೂಡ ಸ್ನೇಹಿತರೆ ಅಂತ ಬಿಟ್ಟರೆ ಅವರು ಬೇರೆ ಯಾವುದೇ ಯಾರನ್ನು ಮುಖ್ಯಮಂತ್ರಿಯನ್ನು ಬಿಟ್ಟು ಯಾರು ಕೂತರು ಅವರ ಹೆಸರು ಹೇಳೋದಿಲ್ಲ, ಸ್ನೇಹಿತರೆ. ಒಂದು ಬಾರಿ ಹಾಗೆ ಆಯಿತು. ನಮ್ಮ ಈ ಕಾರಂತ ಪೀಠದಿಂದ ಈ ಅವರ ಬಿಡಿಲೇಖನಗಳ 8 ಸಂಪುಟಗಳ ಬಿಡುಗಡೆ ಮಾಡೋದ್ರಲ್ಲಿ ಒಂದು ಬಾರಿ ಅನಂತಮೂರ್ತಿ ಬಂದಿದ್ದರು, ಒಂದು ಬಾರಿ ಜವರೇಗೌಡರು, ಹಾಮಾನಾಯಕರು, ಬೇರೆ ಬೇರೆಯವರು ಬಂದಿದ್ದರು. ಅನಂತಮೂರ್ತಿ ಹೇಳಿದರು, ನನಗೆ ಇಷ್ಟು ಬಾರಿ ಕಾರಂತೊಟ್ಟಿಗೆ ಕೂತೆ, ಒಂದು ದಿನ ನನ್ನ ಹೆಸರೇ ಹೇಳಲಿಲ್ಲ ನಾನು ಸ್ಟೇಜಲ್ಲಿ ಕೂತರು ಅಂತ. ಆದರೆ ಅದು ಒಂದು ಎಲ್ರಿಗೆ ಗೊತ್ತಾದ ಮೇಲೆ ಎಲ್ಲರೂ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾರೆ. ಆದರೆ ನಮ್ಗೆ ಕಷ್ಟ ಆಗ್ತದೆ, ಯಾಕೆಂದರೆ ನಾವು VC ಅವರ ಹೆಸರು ಹೇಳೋದು ಬೇರೆ ಸ್ನೇಹಿತರು ಅಂತ ಹೇಳಿಬಿಟ್ರಲ್ಲ, ಅವರ ಸ್ನೇಹಿತರು ಹೌದು ಅಂತ. ಒಂದು ರೀತಿಯಲ್ಲಿ ಒಂದು ಸಂಭ್ರಮ. ಯಾಕಂದರೆ ಕನ್ನಡ ವಿಭಾಗದಲ್ಲಿ ಗೋಡೆಗಳನ್ನು ಉಳಿಯುತ್ತಾರೆ ಅನ್ನೋದು ಸಂಭ್ರಮ. ಇವತ್ತು ಗೋಡೆಗಳನ್ನು ಕಟ್ಟುವಂಥ ಕಾಲ ಇದೆ. ಇಲ್ಲಿ VC ಅವರು ಗೋಡೆ ಉಳಿಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಬರ್ಲಿನ್ನಲ್ಲಿ ಗೋಡೆಯನ್ನು ಉಳಿಯುವ ಮೊದಲನೇ ಹಿಂದಿನ ವರ್ಷ ನಾನು ಹೋಗಿದ್ದೆ. ಆಗ ಇದನ್ನು ವೆಸ್ಟ್ ಜರ್ಮನಿ 79ರಲ್ಲಿ ಈಸ್ಟ್ ಜರ್ಮನಿ ಅಂತ ಹೇಳ್ತಾ ಇದ್ದಾರೆ. ಅವರು ಬೇರೆ ಬೇರೆ ಅದರ ಬೆಳಿಗ್ಗೆ ಮುಂದಿನ ಬಾರಿ ಹೋದಾಗ ವೆಸ್ಟ್ ಜರ್ಮನಿ, ಈಸ್ಟ್ ಜರ್ಮನಿ, ಇಲ್ಲ ಜರ್ಮನಿ ಅಂತ ಓದಿದ್ರೆ ಮಾರ್ಕೋಯಿತು. ನಾವು ಆ ಗೋಡೆ ಮುರಿದ ಕಡೆಗೆ ಹೋಗಿದ್ದಾಗ ಅಲ್ಲಿ ಗೋಡೆಯ ಚೂರುಗಳೆಲ್ಲವೂ ಕೂಡ ಮಾರ್ತಾ ಇತ್ತು. ಆದರೆ ಈ ಗೋಡೆಗೆ ಅಂತಹ ಒಂದು ಕಥೆ ಇದೆ. ಇದರದ್ದು ಒಂದು ಅಸಂಗತ ನಾಟಕ ಇದೆ, ರತ್ನ ಅವ್ರದ್ದು ಗೋಡೆ ಬೇಕೇ ಗೋಡೆ ಅಂತ. ಬಹುಶಃ ನರಸಿಂಹಮೂರ್ತಿಯವರಿಗೆ ಗೊತ್ತಿದೆ. ಅಂದರೆ ನಾವು ಯಾವಾಗಲೂ ಒಂದು ಆಲಯ ಮತ್ತು ಬಯಲು ಅನ್ನುವ ಕಲ್ಪನೆಯನ್ನು, ಅಲ್ಲಮನ ಒಂದು ಇಡೀ ಪರಿಕಲ್ಪನೆ ಮಾತಾಡುವಾಗ ಅದು ಯಾವಾಗಲೂ ಕೂಡ ಏನಾಗ್ತದೆ ಅಂದರೆ, ಒಂದು ಬಯಲಿನಲ್ಲಿ ಇದ್ದಾಗ ನಾವು ಎಲ್ಲವನ್ನು ಕೂಡ ಯಾವುದೇ ಥರದ ನಿರ್ಬಂಧಗಳು ಇಲ್ಲದೆ ನಾವು ಇರಲಿಕ್ಕೆ ಸಾಧ್ಯ, ಬದುಕಲಿಕ್ಕೆ ಸಾಧ್ಯ, ಮಾತಾಡಲಿಕ್ಕೆ ಸಾಧ್ಯ ಅನ್ನೋದು. ಆದ್ದರಿಂದಲೇ ಈ ಥರದ ಒಂದು ಕಲ್ಪನೆ ಇದೆ ಅಲ್ಲ, ಬಯಲು ಆಲಯದೊಳಗೋ ಆಲಯ ಬಯಲೊಳಗೋ ಅನ್ನುವ ಮಾತು, ಇವನ್ನು ಶರಣರು ಹೇಳಿದರು, ಆಮೇಲೆ ದಾಸರುಗಳು ಕೂಡ ಹೇಳಿದರು. ಸೊ ಈ ದೃಷ್ಟಿಯಲ್ಲಿ ಒಂದು ಭೌತಿಕವಾಗಿ ಇಲ್ಲಿ ಇಂಜಿನಿಯರ್ ಸಂತೋಷ್ ಅವರಿದ್ದಾರೆ, ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಇದು ಒಂದು ಅನುಕೂಲತೆಯನ್ನು ಈ ಥರ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ನಿರಾಳವಾಗಿ ಕೂತ್ಕೊಂಡು ಒಂದು ಅಚ್ಚುಕಟ್ಟಾಗಿ ಕೇಳುವಂಥದ್ದು. ಸಾಮಾನ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯ ಅಂತ ಕಡೆಯಲ್ಲೆಲ್ಲ ಒಂದು ವಿಭಾಗಕ್ಕೆ ಅದರದ್ದೇ ಆದ ಒಂದು ಆಡಿಟೋರಿಯಂ ಇರ್ತದೆ. ಈಗಂತೂ ಅದನ್ನು ಆಡಿಯೋ ವಿಜುವಲ್ ಆಡಿಟೋರಿಯಂಗಳಾಗಿ ಅದನ್ನು ಪರಿವರ್ತಿಸಿದ್ದಾರೆ. ಆದರೆ ಹಿಂದೆ ಕೂಡ ಈಗ IKS ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಆ ಥರದ ಒಂದು ದೊಡ್ಡ ಹಾಲ್ ಇತ್ತು. ನಾವೆಲ್ಲ ಎಷ್ಟೋ ಬಾರಿಯಲ್ಲಿ ಪ್ರೇಕ್ಷಕರಾಗಿ ಅಥವಾ ಭಾಷಣಕಾರಾಗಿ ಹೋಗ್ತಾ ಇದ್ದೆವು. ಬಹುಶಃ ಇದು SVP ಕನ್ನಡ ಸಂಸ್ಥೆಗೆ ತುಂಬ ಒಳ್ಳೆಯ ಕೊಡುಗೆ. ಇದಕ್ಕಾಗಿ ನಾನು ಕುಲಪತಿಗಳಿಗೆ ಕೃತಜ್ಞತೆ ಹೇಳ್ತೇನೆ, ಅಭಿನಂದನೆ, ಕೃತಜ್ಞತೆ ಹೇಳ್ತೇನೆ. ಯಾಕಂದರೆ ಕನ್ನಡದ ಕೆಲಸಗಳಿಗೆ ಕುಲಪತಿಗಳು ಈ ಥರದ ನೆರವನ್ನು ಮುಂದೆ ಮಾಡ್ತಾ ಬರಬೇಕು ಅಂತ. ಮತ್ತು ಈ ಥರದ ಸಭಾಂಗಣಗಳು ನಿರಂತರವಾಗಿ ಅದು ಸದುಪಯೋಗ ಆಗ್ತಾ ಇರಬೇಕು ಅನ್ನೋದು ಕೂಡ. ಯಾಕೆಂದರೆ ಈಗ ಅದನ್ನು ಹೇಳಿದರು ಇವರು ಪಾವಂಜೆ ಪೀಠದಿಂದ ಧನಂಜಯ ಅವರು ಮಾಡಿದ ಕಾರ್ಯಕ್ರಮ, ಅದು ನಾನು ಅದನ್ನು ಓದಿದ್ದೆ. ಈಗ ಈ 2ನೇ ಕಾರ್ಯಕ್ರಮ ಇದೊಂದು ನಿರಂತರವಾಗಿ ಆಗ್ತಾ ಹೋಗಬೇಕು. ನಾನು ಇವತ್ತು ಅದನ್ನೇ ಬಾಲವನದಲ್ಲಿ ಅಲ್ಲಿಯ ಶಾಸಕರಿಗೆ ಹೇಳಿದೆ, ನೀವು ಇವತ್ತು ನಮಗೆ ಪ್ರಶಸ್ತಿ ಕೊಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಬಾಲವನ ಅನ್ನೋದು ಕಾರಂತರ ಕರ್ಮಭೂಮಿ. ಅಲ್ಲಿ ಪ್ರತಿ ವಾರಾಂತ್ಯದಲ್ಲಿ ಒಂದು ಚಿತ್ರಕಲಾ ಶಿಬಿರವೋ, ಮಕ್ಕಳ ಆಟವೋ, ಸಿನಿಮಾ ತೋರಿಸೋದು ಇಂಥದ್ದು ನಡೆಸಬೇಕು ಅಂತ. ಅಂದರೆ ಏನಾಗ್ತದೆ, ನಾವು ಸ್ಪೇಸ್ ಇರ್ತದೆ, ಬಟ್ ನಾವು ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಅಂತ. ಅದು ಯಾವುದಕ್ಕೆ ಇರ್ಬೋದು? ಈಗ ಇಲ್ಲಿರೋ ಈ ಒಂದು ಸ್ಪೇಸ್ ಅನ್ನೋದು ಯಾಕಿದೆ, ಸ್ಥಳ ಅವಕಾಶ ಯಾಕಿದೆ ಅಂದರೆ ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕಿರುವಂಥದ್ದು, ಖಾಲಿ ಬಿಡಲಿಕ್ಕಲ್ಲ, ಅದನ್ನು ಬಿಗಿ ಹಾಕಿ ಇಡಲಿಕ್ಕಲ್ಲ.
ಒಂದು ಕಾಲಕ್ಕೆ ನಮ್ಗೆ ಹೇಗಿತ್ತು ಅಂದರೆ ಅದು ಬಹಳ ಹಿಂದೆ ಹಳೆಯ ಯೂನಿವರ್ಸಿಟಿಗಳಲ್ಲಿ ಅವರವರ ವಿಭಾಗಗಳಿಗೆ ಬೀಗ ಹಾಕಿಡುವಂಥದ್ದು, ಅಂದರೆ ಬೇರೆ ಪ್ರವೇಶ ಮಾಡಬಾರ್ದು ಅಂತ ಇತ್ತು. ಬಟ್ ನಾವು ಆ ಥರ ಮಾಡಲಿಲ್ಲ. ಕನ್ನಡ ವಿಭಾಗ, ಕನ್ನಡ ವಿಭಾಗದವರು ಪೊಲಿಟಿಕ್ಸ್ ಸೈನ್ಸಿಗೆ ಅವಕಾಶ ಕೊಟ್ಟೆವು, ಹಿಸ್ಟ್ರಿಯವರಿಗೆ ಕೊಟ್ಟೆವು, ಇಂಗ್ಲೀಷರಿಗೆ ಕೊಟ್ಟೆವು. ನಾವು ಅವರು ಯಾರನ್ನ ಆಕ್ರಮಣಶಾಲಿಗಳನ್ನು ನಾವು ಹೇಳಲಿಲ್ಲ. ಯಾಕಂದರೆ ಅದರಿಂದ ನೀವೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆಯಿತು, ನೀವು ನಾವು ಕೊಟ್ಟ ಕಾರಣ. ಅಂದರೆ ನಾವು ಹೇಳ್ತಾ ಇರುವಂಥದ್ದು, ಈ ಥರದ ಒಂದು ಮುಕ್ತತೆ ಇಲ್ಲದೆ ಹೋದರೆ ನಾವು ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಕೂಡ ಈಗ ಇಲ್ಲಿ ನಾಗಪ್ಪ ಗೌಡರಿದ್ದಾರೆ, ಅವರು ಆ ಥರ ಎಲ್ಲರನ್ನು ಸೇರಿಸಿಕೊಂಡು ಮಾಡ್ತಾರೆ. ನಿರಂತರವಾಗಿ ಒಂದು ಉಪನ್ಯಾಸ ಮಾಲಿಕೆಗಳನ್ನು ಒಂದು 15 ದಿನಕ್ಕೊಂದು ಬಾರಿ ಒಂದು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮ, ಅಥವಾ ಈ ಥರ ಸಣ್ಣ ಒಂದು ಕಮ್ಮಟ, ಇವನೇನು ಬಹಳ ದೂರದಿಂದ ಕರಿಬೇಕಾಗಿಲ್ಲ. ಕರಾವಳಿಯಲ್ಲಿರುವ ಪ್ರತಿಭೆಯವರನ್ನೇ ಕರೆಸಿ ಈ ಥರದ್ದು ಮಾಡಬೇಕು. ಮತ್ತು ಪೀಠಗಳ ಕೆಲಸಗಳನ್ನು ಕೂಡ ಅನೇಕ ಕಾರ್ಯಕ್ರಮಗಳಿದ್ದರೆ ಈ ಸಭಾಂಗಣದಲ್ಲಿ ಮಾಡಬೇಕು. ಅದರಿಂದ ಏನಾಗ್ತದೆ, ಸಭಾಂಗಣಕ್ಕೆ ಒಂದು ಜೀವಕಳೆ ಬರ್ತದೆ. ಸಭಾಂಗಣಕ್ಕೆ ಜೀವಕಳೆ ಬರೆಯುವಂಥದ್ದು ನೀವಿಲ್ಲಿ ಮಾಡುವ ವಿದ್ಯುತ್ ದೀಪ ಅಲಂಕಾರಗಳು ಅಥವಾ ನಿಮ್ಮ ಪೀಠೋಪಕರಣಗಳಿಂದಲ್ಲ, ಅಲ್ಲಿ ಮಾಡುವ ಚಟುವಟಿಕೆಗಳಿಂದ ಅದಕ್ಕೆ ಜೀವಕಳೆ ಬರುವುದು. ಇಟ್ ಟೇಕ್ಸ್ ಲೈಫ್ ವೆನ್ ಆ್ಯಕ್ಷನ್ ಈಸ್ ಟೇಕನ್ ದೇರ್. ಅಲ್ಲಿ ಕೆಲಸಗಳು ಆಗ್ತಾ ಹೋದಾಗ ಅದಕ್ಕೆ ಜೀವ ಬರೋದು. ಇದುವರೆಗೆ ಜೀವ ಇರುವುದಿಲ್ಲ, ಅದು ಅಳ್ತಾ ಇರ್ತದೆ, ನನಗೆ ಯಾರು ನನ್ನ ಹತ್ರ ಬರುವುದಿಲ್ಲ ಅಂತ. ಹಾಗೆ ಅದನ್ನು ಹಾಗೆ ಮಾಡಬಾರ್ದು ಅಂತ ಒಂದು ಕೋರಿಕೆಯನ್ನು ನಾನು ಹೇಳ್ತಾ ಇದ್ದೆ. ಬಹಳ ಸಂತೋಷದಿಂದ ನಾನು ಇದನ್ನು ಉದ್ಘಾಟನೆ ಮಾಡಿದ್ದೇನೆ. ಇಲ್ಲಿ ಕಾರಂತರ ಜನ್ಮದಿನದ ನೆನಪಿನಲ್ಲಿ ನಾನು ಮಾತಾಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ಅದು ಒಂದು ಯಾವ ರೀತಿ ಮಾತಾಡಬೇಕು ಅಂತ ನಾನು ಅದನ್ನು ಸ್ಟ್ರಕ್ಚರ್ ಮಾಡಲಿಲ್ಲ. ಪುತ್ತೂರಿಂದ ಬರ್ತಾ ಇರುವಾಗಲೆಲ್ಲ ಅಲ್ಲಿ ಮಾತಾಡಿದ್ದು ಬಾಲವನ, ನನ್ನ ಬಾಲ್ಯ, ಕಾರಂತರ ಸಂಬಂಧ ಎಲ್ಲ. ಬಹುಶಃ ಅವುಗಳನ್ನು ಇಲ್ಲಿ ಹೇಳುವ ಅಗತ್ಯ ಇಲ್ಲ, ಅದು ಅನೇಕರಿಗೆ ಗೊತ್ತಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಜೊತೆಗೆ ಕಾರಂತರಿಗೆ ಒಂದು ದೀರ್ಘ ಸಂಬಂಧ ಇದೆ. ನಾನು ವಿಶ್ವವಿದ್ಯಾಲಯದ ಪೂರ್ವದ ಹೇಳ್ತಾ ಇಲ್ಲ, ವಿಶ್ವವಿದ್ಯಾಲಯ ಆದ ಬಳಿಕದ್ದು ನಾನು ಹೇಳ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯ 1983ರಲ್ಲಿ ಅದರ ಮೊದಲನೇ ಘಟಿಕೋತ್ಸವವನ್ನು ಆಚರಣೆ ಮಾಡಿತ್ತು. ಶೇಖ ಅಲಿಯವರು ಆಗ ಕುಲಪತಿಗಳಾಗಿದ್ದರು. ಆಗ ಇಲ್ಲಿ ಕ್ಯಾಂಪಸ್ಸಲ್ಲಿ ಯಾವುದೇ ಇರಲಿಲ್ಲ, ಕಚೇರಿ ಇದ್ದದ್ದು ಮಂಗಳೂರಿನಲ್ಲಿ. ಪುರಭವನದಲ್ಲಿ ಆ ವಾರ್ಷಿಕೋತ್ಸವ ಆಯಿತು. ಜನರಲ್ ಕಾರ್ಯಪ್ಪನವರು, ಹೆಂಜಾಳ ಗೋಪಾಲ ಶೆಣೈಯವರು ಮತ್ತು ಶಿವರಾಮ ಕಾರಂತರಿಗೆ ಗೌರವ ಡಾಕ್ಟರೇಟ್ ಕೊಡಲಾಯಿತು. ನಾವೆಲ್ಲ ಸಂಭ್ರಮ. ಅಲ್ಲಿ ಮೊದಲ ಬಾರಿ ಕರಾವಳಿಯಲ್ಲಿ ಕಾರಂತರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಂಥದ್ದು ಮಂಗಳೂರು ವಿಶ್ವವಿದ್ಯಾಲಯ 1983ರಲ್ಲಿ. ಆಮೇಲೆ ನಮಗೆ ಕನ್ನಡದ ವಿಭಾಗದವರಿಗೆ ಅವರ ಸಂಪರ್ಕಗಳು 84ರಿಂದ ಜಾಸ್ತಿ ಆಗ್ತಾ ಬಂತು. 84ರಲ್ಲಿ ನಾನು ಕನ್ನಡ ವಿಭಾಗದಲ್ಲಿ ಅದರ ಮುಖ್ಯಸ್ಥನಾದ ಮೊದಲ ವರ್ಷ ಒಂದು ಮಹತ್ವದ ವಿಚಾರ ಸಂಖ್ಯೆಯನ್ನು ಮಾಡಿದ್ದೆವು, ಕನ್ನಡ ಕಾದಂಬರಿಯ ಮೊದಲ ಹೆಜ್ಜೆಗಳು ಅಂತ. ಆಗಲೂ ನಮಗೆ ಈ ಥರ ಸಭಾಂಗಣ ಇರಲಿಲ್ಲ. ನಾವು ಸೈಂಟ್ ಎಲಿಸಸ್ ಕಾಲೇಜಿನ ಸಭಾಂಗಣದಲ್ಲಿ ಮಾಡಿದ್ದು. ಅದರ ಉದ್ಘಾಟನೆ ಮಾಡಿದವರು, ಆ ಕಮ್ಮಟದ್ದು, ಆ ವಿಚಾರ ಸಂಕಿರಣದ್ದು, ಅದು ಶಿವರಾಮ್ ಕಾರಂತ. ಅದರಲ್ಲಿ ಪ್ರಬಂಧ ಮಂಡಿಸಿದ ಬಹಳ ಪ್ರಖರ ವಿದ್ವಾಂಸರುಗಳು ಅನೇಕ ಮಂದಿ ಇವತ್ತು ನಮ್ಮ ನಡುವೆ ಇಲ್ಲ. ಅದು GH ನಾಯಕರ್ ಇರ್ಬೋದು, DR ನಾಗರಾಜ್ ಇರ್ಬೋದು, ಜೀಶಂ ಪರಮೇಶ್ವಯ್ಯ ಇರ್ಬೋದು, S ಅನಂತನಾರಾಯಣ ಇರ್ಬೋದು, ಆಮೇಲೆ ವೆಂಕಟ ಇವರು ಬ್ರಹ್ಮಾವರದವರು ಅವರಿರ್ಬೋದು. ಈ ಥರ ಅನೇಕ ಮಂದಿ ಇವತ್ತು ನಮ್ಮ ನಡುವೆ ಇಲ್ಲ. ಆದರೆ ಕಾರಂತರು ಇಲ್ಲ. ಆದರೆ ಕಾರಂತರ ಭಾಷಣ ದಾಖಲಾಗಿದೆ. ಇದು ಒಂದು ರೀತಿ ನಮಗೆ ಆ ಕಾಲಕ್ಕೆಲ್ಲ ಏನಾಗಿದೆ ಅಂದರೆ, ಕಾರಂತರು ಬರ್ತಾರೆ ಅನ್ನೋ ಸಂಭ್ರಮ, ಮತ್ತು ಅದನ್ನು ನಾವು ದಾಖಲಾತಿ ಮಾಡಿ ಅದನ್ನು ಪುಸ್ತಕ ಕೂಡ ಕನ್ನಡ ಕಾದಂಬರಿ ಮೊದಲ ಹೆಜ್ಜೆಗಳು ಅಂತ ನಾವು ಮಾಡಿದೆವು. ಆಮೇಲೆ ನಂತರ ನಾವು ಇಲ್ಲಿ ಕಡೆಂಗೋಡ್ಲು ಅವರ ಬಗ್ಗೆ ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆಗ ನಿಸಾರ್ ಅಹಮದ್ ಅಧ್ಯಕ್ಷರಾಗಿದ್ದಾಗ ಅವರ ನೆರವಿನಿಂದ ನಾವು ಕಡೆಗೋಡು ಸಾಹಿತ್ಯ, ಅದು ಕೂಡ ಆದದ್ದು ಅಲಸೋಸ್ ಕಾಲೇಜಿನ ಸಭಾಂಗಣದಲ್ಲಿ. ಅದನ್ನು ಉದ್ಘಾಟನೆ ಮಾಡಿದ್ದು ಕೂಡ ಕಾರಂತರು. ಅಂದರೆ ಅವರಿಗೆ ಅವ್ರ ನೆನಪು ಹೇಗಿರ್ತದೆ ಅಂದರೆ, ಕಾದಂಬರಿಯ ಬಗ್ಗೆ ಅವರು ಮಾತಾಡಿದಾಗ ಏನು ಹೇಳಿದರು ಅಂದರೆ, ಕಾದಂಬರಿ ಅವರು ಯಾವುದು ಓದಿದ್ದಾರೆ, ಯಾವುದು ಬರೆದಿದ್ದಾರೆ, ಅದರ ಪ್ರೇರಣೆ ಯಾವುದು, ಅದೆಲ್ಲವನ್ನು ಹೇಳಿದರು. ಕಡೆಗೋಡ್ಲ ಬಗ್ಗೆ ಹೇಳುವಾಗ ಆ ಕಾಲದಲ್ಲಿ ಕರಾವಳಿಯಲ್ಲಿದ್ದ ಪತ್ರಿಕೋದ್ಯಮ, ಯಾಕಂದರೆ ಕಡೆಗೋಡ್ಲವರು ಪತ್ರಕರ್ತರಾಗಿದ್ದರು ಮತ್ತು ಲೇಖಕರಾಗಿದ್ದರು, ಕವಿಗಳಾಗಿದ್ದರು. ಆ ಕಾಲದಲ್ಲಿ ಪತ್ರಿಕೋದ್ಯಮ ಹೇಗೆ ಬಂತು ಮತ್ತು ಕಡೆಗೋಡ್ಲಂಥವ್ರು ಆ ಕಾಲಕ್ಕೆ ಮಾಡಿದ ಕೆಲಸ ಏನು, ಇದನ್ನು ಕುರಿತು ಅವರು ಅವತ್ತು ಮಾತಾಡಿದ ಹಾಗೆ ನನಗೆ ನೆನಪಿದೆ. ಮುಂದೆ ಆ ಬಳಿಕ ನಮ್ಮ ಕನ್ನಡ ವಿಭಾಗದ ಜೊತೆಗೆ ನಿರಂತರವಾಗಿತ್ತು.
ಪ್ರೊಫೆಸರ್ ಕೆ ಎಮ್ ಶಫೀಲ್ ಅವರು ನಮ್ಮ ವಿಶ್ವವಿದ್ಯಾಲಯದ 2ನೇ ಕುಲಪತಿ. ನಾನು ಇದನ್ನೆಲ್ಲ ಹೇಳ್ತಾ ಇರೋದು ನಮ್ಮ ವಿದ್ಯಾರ್ಥಿಗಳ ದೃಷ್ಟಿ ಇಟ್ಕೊಂಡು 1985ರಿಂದ ಸುಮಾರು 88-89ವರೆಗೆ ಅವರು ಕುಲಪತಿಗಳಾಗಿದ್ದರು. ಅವರು ಒಂದಿನ ನನ್ನನ್ನು ಕರೆದು ಹೇಳಿದರು, ಅವ್ರು ಸ್ವಲ್ಪ ಸಸ್ಯವಿಜ್ಞಾನದ ಪ್ರೊಫೆಸರ್ ಅವರು, ಒಂದು ಕಾರಂತರನ್ನ ನಾವೊಂದು ವಿಸಿಟಿಂಗ್ ಪ್ರೊಫೆಸರಾಗಿ ಕರಿಬೇಕು ಅಂತ. ಸರ್ ನಾನೇನು ಮಾಡಿದೆ, ಆಗ ಸಾಲಿಗ್ರಾಮದಲ್ಲಿದ್ದರು, ಹೋದೆ. ಕಾರಂತರು ಒಪ್ಕೊಂಡು ಅದು ಇಲ್ಲಿ ಕನ್ನಡ ವಿಭಾಗಕ್ಕೆ ವಿಸಿಟಿಂಗ್ ಪ್ರೊಫೆಸರ್, ಕನ್ನಡ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರು ಅಂತ. ಆಮೇಲೆ ನಾನು ಹೇಳಿದೆ ಕಾರಂತರದಲ್ಲಿ ಕೂತ್ಕೊಂಡು, ವಿಷಯ ನಿಮ್ಗೆ ಆಯ್ಕೆ ಬಿಟ್ಟದ್ದು, ದಿನಾಂಕ ನಿಮ್ಗೆ ಆಯ್ಕೆ ಬಿಟ್ಟದ್ದು ಅಂತ. ಅವರು 1987 ಮಾರ್ಚ್ 12ರಿಂದ ಮಾರ್ಚ್ 24ರವರೆಗೆ 12 ಉಪನ್ಯಾಸ ಕೊಟ್ಟರು. ಆ 87ರ ಆ ಮಾರ್ಚಿನ ವೇಳೆಗೆ ನಮ್ಮಲ್ಲಿ ಗೆಸ್ಟ್ ಹೌಸ್ ಇರಲಿಲ್ಲ, ಕ್ಯಾಂಟೀನನ್ನು ಸರಿಯಾಗಿರಲಿಲ್ಲ. ಆದರೆ ಅವರು ಬೆಳಿಗ್ಗೆ ಬಂದು ಒಂದು ಉಪನ್ಯಾಸ ನಮ್ಮ MA ತರಗತಿಯ ಕೋಣೆಯಲ್ಲಿ, ಮಧ್ಯಾಹ್ನ ನನ್ನ ಒಂದು ಸಣ್ಣ ಕೊಠಡಿ, ಆ ಹಿಂದಿನವರಿಗೆ ಗೊತ್ತಿದೆ ಕೊಠಡಿ ಇತ್ತು, ಅದರಲ್ಲಿ ಅವರಿಗೆ ಊಟ ತರಲಿಕ್ಕೆ ಕ್ಯಾಂಟೀನಿಲ್ಲ. ಕೊನೆಗೆ ಆಗ ಫಿಸಿಕ್ಸ್ ಪ್ರೊಫೆಸರ್ ಉಚ್ಚಿಲ್ರ ಮನೆಯಿಂದ ನಾವು ತರಿಸೋದು ಒಂದು ಅನ್ನ, ಸ್ವಲ್ಪ ತಿಳಿಸಾರು, ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಪಲ್ಯ, ಇದಿಷ್ಟು. ಅದನ್ನು ಅವರು ಊಟ ಮಾಡೋ ಹೊತ್ತಿಗೆ ಒಂದು ಚಮಚ ಬೇಕು ಅವರಿಗೆ. ಮಟ್ಟಿಗೆ ನಾನು ಹೋಗಿ ಸ್ಟಾಫ್ ರೂಮಲ್ಲಿ ಕೂತ್ಕೊಳ್ಳೋದು. ಅವ್ರು ಊಟ ಆದ ಮೇಲೆ ಅವರಿಗೆ 15 ನಿಮಿಷ ನಿದ್ದೆ ಮಾಡಲಿಕ್ಕೆ ನಮ್ಮಲ್ಲಿ ಮಂಚ ಇಲ್ಲ, ಹಾಸಿಗೆ ಇಲ್ಲ, ಯಾಕಂದರೆ ನನ್ನ ಕುರ್ಚಿಯಲ್ಲೇ ಕೂತು ನಿದ್ದೆ ಮಾಡೋದು. 15 ನಿಮಿಷದ ಕೂಡಲೇ ಅವರಿಗೆ ಒಂದು ಚಹಾ ತಂದುಕೊಟ್ಟೆ. ತಕ್ಷಣ ಕ್ಲಾಸಿಗೆ ಮಾಡಿ ಹೊರಡ್ತಾರೆ. ಸೊ ಇದನ್ನು ನಾನು ಕಂಡು ಎಷ್ಟು ಸರಳತೆ ಅಂತ ಹೇಳಿದರೆ, ಒಬ್ಬ ಹಿರಿಯ ಸಾಹಿತಿ ಒಂದು ಸಾಮಾನ್ಯ ಕುರ್ಚಿಯಲ್ಲಿ ಕೂತ್ಕೊಂಡು ಊಟ ಮಾಡಿ ಒಂದು 15 ನಿಮಿಷ ಆದಮೇಲೆ ತಕ್ಷಣ ಹೋಗ್ತಾಯಿದ್ದರು. ಹಾಗೆ ಅಲ್ಲಿ ಅವರು ಮಾಡಿದ ಉಪನ್ಯಾಸಗಳು ತುಂಬ ಗಂಭೀರವಾದವುಗಳು ನೆನಪಿದೆ. ಹಾಗೆ ಕಾಲದ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಭಾರತೀಯ ರಂಗಭೂಮಿ, ಪಾಶ್ಚಾತ್ಯ ರಂಗಭೂಮಿ, ದೇಶೀಯ ರಂಗಭೂಮಿ, ಚಿತ್ರಕಲೆ, ಕೈಗೆ ಅಣುಸ್ತಾವರ, ವಾಸ್ತುಶಿಲ್ಪ. ಕೈಗೆ ಅನುಷ್ಠಾನದ ಬಗ್ಗೆ ಆಗ ಚರ್ಚೆ ಆಗ್ತಾಯಿತ್ತು. ರಾಜಾರಾಮಣ್ಣನ ಇವರು ಯಾವುದೋ ಖಡಖಂಡಿತವಾಗಿ ಇವರು ವಿರೋಧಿಸ್ತಾ ಇದ್ದರು. LSS ಕಾಲೇಜಲ್ಲಿ ಒಂದು ದೊಡ್ಡ ಸೆಮಿನಾರ್ ಆಯಿತು. ಅಲ್ಲಿ ರಾಜಾರಾಮಣ್ಣನ ಕುರಿತು ಇವರು ಬಹಳ ಕಟುವಾಗಿ ಮಾತನಾಡಿ ಕೈಗೆ ಅಣುಸ್ತಾವರ ಅಪಾಯಕಾರಿ ಅಂತ ಹೇಳಿದ್ದು ಎಲ್ಲ ನಮ್ಗೆ ನೆನಪಿದೆ. ಇದಾದ ಮೇಲೆ ನಂತರ ಅವರೆಲ್ಲ ಕನ್ನಡ ವಿಭಾಗಕ್ಕೆ ಬಂದದ್ದು ಹೆಚ್ಚು. ಕನ್ನಡ ಸಂಶೋಧನಾ ಶಿಬಿರ ಅಂತ ಮಾಡಿದ್ದೆವು. ಬಹುಶಃ ಆಗ ಹಾವನೂರವರು ಮುಂಬೈಗೆ ಹೋಗಿದ್ದರು. ನಾವು ಆ ಹೊತ್ತಿಗೆ ಕನ್ನಡದ ಭಾಳ ದೊಡ್ಡ ವಿದ್ವಾಂಸರು, ಚಿದಾನಂದ ಮೂರ್ತಿ ಇವತ್ತಿಲ್ಲ, ಕಲಬುರ್ಗಿಯವರು ಇವತ್ತಿಲ್ಲ, ಹಾವನೂರು ಇವತ್ತಿಲ್ಲ, ಮತ್ತು ವೆಂಕಟಚಲ ಶಾಸ್ತ್ರಿ, CN ರಾಮಚಂದ್ರನ್, KV ನಾರಾಯಣ ಇವರೆಲ್ಲ ಸೇರಿದ ಭಾಳ ದೊಡ್ಡ ಮೊದಲನೇ ಬಾರಿ, ಬಹುಶಃ ಅದು ಕೊನೆಯ ಬಾರಿ ದೊಡ್ಡ ಒಂದು ವರ್ಕ್ಶಾಪ್ 3 ದಿನದ್ದು, ಅದರ ಸಮಾರೋಪ ಭಾಷಣ ಮಾಡಿದರು. ನಮಗೆಲ್ಲ ಆಶ್ಚರ್ಯ ಇತ್ತು. ಈ ಸಂಶೋಧನದ ಬಗ್ಗೆ ನಾವು ಬಹಳ ಮಂದಿಗೆ ಅವರನ್ನು ನಾನ್ ಅಕಾಡೆಮಿಕ್ ಅಂತ ಕರೀತಾರೆ, ಕಾರಂತರು ಏನು ಮಾತಾಡ್ಬೋದು ಅಂತ. ಅವರಲ್ಲಿ ಮಾತಾಡಿದ್ದನ್ನು ಈಗಲೂ ನೆನಪಿದೆ. ತಾವು ತಮ್ಮ ಅಧ್ಯಯನ ಮಾಡಲಿಕ್ಕೆ ಬಳಸಿದ ಕ್ರಮಗಳು ಹೇಗೆ ಅನ್ನೋದ್ರಾಗೆ ಮಾತಾಡಿದರು. ಅದು ವಾಸ್ತುಶಿಲ್ಪ ಇರ್ಬೋದು, ಶಿಲ್ಪ ಇರ್ಬೋದು, ಚಿತ್ರ ಇರ್ಬೋದು, ಅಥವಾ ಅವರು ಅವರ ಕಾದಂಬರಿ ಬರೆಯುವುದಕ್ಕೆ ಬಳಸಿದ ಸಂಗ್ರಹ ಮಾಡಿದ ವಿಷಯದ ಮಾದರಿ ಇರ್ಬೋದು, ಇವುಗಳ ಬಗ್ಗೆ ಮಾತಾಡಿರು. ಅಂದರೆ ನಮಗೆ ಸಂಶೋಧನೆ ಅನ್ನುವುದು ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದು ಮೆಥಾಡಾಲಜಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೂ ಅನ್ವಯವಾಗ್ಬೋದು ಅನ್ನೋ ಮಾತುಗಳನ್ನು ಅವತ್ತು ಆಡಿದ್ದ ನೆನಪಿದೆ. ಆಮೇಲೆ ಅವರು ಕನ್ನಡ ವಿಭಾಗಕ್ಕೆ ಈಗ ತಾನೇ ನಾಗಪ್ಪ ಗೌಡರು ಹೇಳಿದರು, ನಮ್ಮಲ್ಲಿ ಕುವೆಂಪು ಸ್ಪೆಷಲ್ ಆಥರ್ ಇತ್ತು, ಆಮೇಲೆ ಬೇಂದ್ರೆ ಇತ್ತು, ಪೂತಿಯನ ಇದ್ದರು, ಆಮೇಲೆ ಮಾಸ್ತಿ ಇದ್ದರು, ಹಾಗೆಯೇ ಹೊಸಗನ್ನಡದಲ್ಲಿ ಒಬ್ಬರು, ಅದರಲ್ಲಿ ಕಾರಂತರಿದ್ದರು 3 ವರ್ಷ ಕಾಲ. ಆ ಕಾಲಕ್ಕೆ ನಾನು ಕೇಳಿದೆ, ಸರ್ ನಮ್ಮಲ್ಲಿ ನನ್ನ ಬಗ್ಗೆ ಓದ್ತಾರ, ಸ್ವಲ್ಪ ತಮಾಷೆ ಮಾತಾಡಿದೆ, ಬರಬೇಕು ಅಂತ. ನಿಮ್ಗೆ ಗೊತ್ತಿರ್ಬೋದು, ಆ ಸಣ್ಣ ನಮ್ಮ ಕ್ಲಾಸ್ ರೂಮು, ಒಂದು ಮರದ ಕುರ್ಚಿ, ಅಲ್ಲಿ ನಾನು ಇಲ್ಲಿ ಇವರು, ಅಲ್ಲಿ ಅವರು ಸ್ವಲ್ಪ ಹೊತ್ತು ಮಾತಾಡೋದು, ವಿದ್ಯಾರ್ಥಿಗಳು ಪ್ರಶ್ನೆ ಕೇಳೋದು. ಇಲ್ಲಿ ಅಧ್ಯಾಪಕರು ಕೆಲವರಿಗೆ ಗೊತ್ತಿದೆ, ಚೌಮದ್ದು ಟೆಕ್ಸ್ಟ್ ಇತ್ತು. ಒಬ್ಬ ಹುಡುಗ ಕೇಳಿಯೇ ಬಿಟ್ಟ, ಸರ್ ನೀವು ನಿಮ್ಮ ಕಾದಂಬರಿಯಲ್ಲಿ ಚೌಮನಿಗೆ ಭೂಮಿ ಕೊಟ್ಟಿಲ್ಲ ಯಾಕೆ ಅಂತ ಕೇಳಿದ್ರು. ನಮಗೆ ಗಾಬರಿ ಆಯಿತು, ಯಾಕೆ ನಾವು ಈ ಥರ ಆಯ್ತು ಮತ್ತು ನಮಗೆ ಹೆದರಿಕೆ.
ಕೊಡ್ಬೋದಾಗಿತ್ತು, ಏನಾದರೆ ಭೂಮಿ ಇರಲಿಲ್ಲ ಅಂತ ಹೇಳಿದೆ. ಅಷ್ಟೇ ಉತ್ತರ. ಭೂಮಿ ಇರಲಿಲ್ಲ, ವಾಸ್ತವಿಕ ಅವರಿಗೆ ಭೂಮಿ ಇರಲಿಲ್ಲ. ವಾಸ್ತವ ಹಿರಿಯರಿಂದ ಬಂದ ಅವರ ತಂದೆ ಜವಳಿ ವ್ಯಾಪಾರಿ, ಯಾರ್ದು ಕಾರಂತರ ತಂದೆ ಜವಳಿ ವ್ಯಾಪಾರಿ. ಅವರ ಹತ್ರ ಏನು ಭೂಮಿ ಅವರಿಗೆ ಎಂದೂ ಇರಲಿಲ್ಲ. ಅವರು ಆ್ಯಕ್ಚುಲಿ ಭೂಮಿ ಅಂತ ಇದ್ದದ್ದೇ ಬಾಲವನದಲ್ಲಿ 6 ಎಕರೆ ಮಾಡಿದ್ದು ಮಾತ್ರ, ಬೇರೆಯವ್ರ ಹತ್ರ ಭೂಮಿ ಇರಲಿಲ್ಲ. ಸೊ ಆ ಥರದ ಸ್ವಾರಸ್ಯಗಳು ತುಂಬ ಇತ್ತು ಅವ್ರ ಹತ್ರ. ಆದರೆ ಬಟ್ ಸರಳತೆ ಹೇಗೆ ಅಂತ ಹೇಳಿದರೆ ಅದನ್ನು ಉದ್ದಕ್ಕೂ ನಾವು ಆ ಥರ ಕಾಣ್ತಾ ಹೋಗಿದ್ದೇವೆ ಅವರ. ಆದರೆ ಈಗ ಇವತ್ತು ಹೇಳಿದ ಹಾಗೇ ಪ್ರತಿ ಬಾರಿ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಸರಳವಾಗಿ ನಮ್ಮ ಮರದ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು, ಭಾಷಣ ಮಾಡೋದು, ಹೋಗ್ಬೋದು. ಆಮೇಲೆ 1993 ಏನಾಯಿತು ಅಂತ ಹೇಳಿದರೆ, ಒಂದು ಬಾರಿ ವೀರಪ್ಪ ಮೊಯ್ಲಿಯವರು ಮತ್ತು ಸವದತ್ತಿಯವರು ಕುಲಪತಿಗಳು ಭೇಟಿಯಾದಾಗ ಈ ಪ್ರಸ್ತಾವ ಬಂತಂತೆ. ಆಮೇಲೆ ಸವದತ್ತಿಯವ್ರನ್ನ ಹತ್ರ ಹೇಳಿದರು, ಅವರೇ ನೀವೊಂದು ಪ್ರಸ್ತಾವನೆ ತಯಾರು ಮಾಡಬೇಕು. ನಾನು ಪ್ರಸ್ತಾವನೆ ಎಲ್ಲ ಮಾಡಿ ಕೊಟ್ಟೆ. ಅದು ಅವರ ಮುಖ್ಯಮಂತ್ರಿ ಆಗಿದ್ದ ಕಾರಣ ಅಂಗೀಕಾರ ಆಯಿತು. 5 ಲಕ್ಷ ಹಣ ಬಂತು. ಏನು ಮಾಡೋದು ಅಂತಾಯಿತು. ನನ್ನ ಕಾರಂತರ ಇಲ್ಲಿಗೆ ಅದಕ್ಕೆ ಸಾಲಿಗ್ರಾಮಕ್ಕೆ ಹೋದೆ. ಆಗ ಅವರು ಮತ್ತು ಮಾಲಿನ್ಯ ಮಾತಾಡಿ ಅವರ ಬಿಡಿ ಲೇಖನಗಳ ಸಂಕಲನ ತರುವುದು ಅಂತಾಯಿತು. ಸುಮಾರು ಸ್ಥೂಲವಾಗಿ ಆಗ ಅವರಿಗೂ ಕಲ್ಪನೆ ಇರಲಿಲ್ಲ. ಒಂದು ಮೊದಲು ಹೇಳಿದರು 4 ಸಂಪುಟ ಅಂತ, ಮತ್ತು ಹೇಳಿದರು 6 ಆಗ್ಬೋದು ಅಂತ. ಕೊನೆಗೆ ಆಗುವಾಗ ಅದು 8 ಸಂಪುಟ ಆಯಿತು. ಸೊ ಅಷ್ಟೊತ್ತಿಗೆ ಏನಾಯಿತು, ಆ ಹೊತ್ತಿಗೆ ಕುಲಪತಿಗಳ ಅವಧಿ ಮುಗೀತಾ ಇತ್ತು. ಅವ್ರು ಹೇಳಿದರು, ಅವಧಿ ನಂದು ಈಗ ಮುಗೀತಾ ಇದೆ, 3 ವರ್ಷದಲ್ಲಿ ಮುಗಿಸ್ಬೇಕು ಅಂತ. ನಾನು ಹೇಳಿದೆ ನೋಡೋಣ ಸರ್ ಅಂತ. ಕೊನೆಗೆ 2 ವರ್ಷದಲ್ಲಿ ನಾವು ಮುಗಿಸಿ 8 ಸಂಪುಟ ಬಿಡುಗಡೆ ಮಾಡಿದೆವು. 8 ಸಂಪುಟ ಬಿಡುಗಡೆ ಮಾಡೋ ಪ್ರತಿ 8ಕ್ಕೆ ಒಂದು 2 ಸಂಪುಟ ಒಟ್ಟಿಗೆ ಬಿಡುಗಡೆ ಮಾಡಿದ್ದೆ 2 ಬಾರಿ. ಉಳಿದೆಲ್ಲ ಒಂದೊಂದೇ ಸಂಪುಟ. ಪ್ರತಿ ಬಾರಿಯೂ ಕಾರಂತರು ಬರ್ತಾಯಿದ್ದರು. ಆಮೇಲೆ ಒಬ್ಬರು ಅತಿಥಿಯನ್ನು ನಾವು ಕರೀತಾ ಇದ್ದೆವು. VC ಅಧ್ಯಕ್ಷತೆ ವಹಿಸ್ತಾಯಿದ್ರು. ನಂದು ಒಂದು ಯಥಾವತ್ತಾದ ಸ್ವಾಗತ ಭಾಷಣ ಇದೊಂದು ನಡೀತಾ ಇತ್ತು. ಆದರೆ ಒಂದು ಬಾರಿ ಏನಾಯಿತು ಅಂತ ಹೇಳಿದರೆ, ಅದನ್ನು ದಾಖಲೆ ಮಾಡಬೇಡಿ, ಏನಂದರೆ ಅದು ಅಲ್ಲಿ ಆಮಂತ್ರಣದ ಪತ್ರಿಕೆಯಲ್ಲಿ ಏನೋ ಒಂದು ಸ್ವಲ್ಪ ಅದು ಸರಿಯಿಲ್ಲ ಅಂಥೇಳಿ ನಾನಾಗ ಫಿನ್ಲೆಂಡಿಗೆ ಹೋಗಿದ್ದೆ. ನಾನು ಅಲ್ಲಿಂದ ಬರುವಾಗ ಕಾರ್ಯಕ್ರಮ ನಡೆಯಲಿಕ್ಕೆ 3-4 ದಿನ ಇದೆ. ಸವದತ್ತಿ ಹೇಳಿದರು, VC ಅವರು ಕರೆಸಿ ಹೇಳಿದರು, ಕಾರಂತರು ಪತ್ರ ಬರೆದಿದ್ದಾರೆ, ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತೆ, ಆಮಂತ್ರಣ ಪತ್ರಿಕೆಯಲ್ಲಿ ಅದು ತಪ್ಪಾಗಿದೆ ಅಂತ. ಸೊ ಇವರು ಯಾರ್ಯಾರು ಕರೆಸೋಕ್ಕೆ ಹೆದರಿಕೆ, ನೀವು ಒಂದು ಬಾರಿ ಹೋಗಿ ಅವರನ್ನು ಸಮಾಧಾನ ಮಾಡಿ ಅಂತ ಹೇಳಿದ್ರು. ಕಾರ್ ಕೊಡ್ತೇನೆ. ನಾನು ಕಾರ್ ಹಿಡ್ಕೊಂಡು ಸೀದಾ ಸಾಲಿಗ್ರಾಮಕ್ಕೆ ಹೋದೆ. ಕೂತಿದ್ದಾರೆ. ಏನು ಬಂದದ್ದು? ಅದೇ ನಾಡ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ಬರುವುದಿಲ್ಲ ಅಂತ ಹೇಳಿದ್ದೇನೆ. ನಿಮ್ಮ VCಗೆ ಹೇಳಿದ್ದೆ ಬರುವುದಿಲ್ಲ, ಹೋಗಿ. ಸಾಧಾರಣ ಬೇರೆಯವರಾಗಿದ್ದರೆ ಓಡಿಕೊಂಡು ಬರ್ತಾಯಿದ್ರು. ಆದರೆ ನಾನು ಸ್ವಲ್ಪ ಈ ಕಾರಂತರಿಂದ ಕೆಲವು ವಿದ್ಯೆ ನಾನು ಕಲಿತಿದ್ದೇನೆ. ಹಠಮಾರಿತನ ಉಂಟಲ್ಲ, ಅದು ಕೆಲವು ಆಗಬೇಕು ಅಂದರೆ ಆಗಲೇಬೇಕು. ಅದನ್ನು ಹೆಂಡತಿಗೆ ಮಾತ್ರ ಗೊತ್ತು. ನಾನು ಕೆಲವು ವಿಷಯದಲ್ಲಿ ಅದರ ತುಳಿನಲ್ಲಿ ಚೊರೆ ಅಂತ ಹೇಳ್ತಾರಲ್ಲ, ಆ ಕೆಲ ಗುಣ ಅದು ಕೆಲಸ ಆಗಬೇಕು ಅಂದರೆ ಅದು ಅಟ್ ಎನಿ ಕಾಸ್ಟ್ ಊಟ ಗೀಟ ಮಾಡದೇ ಎಷ್ಟೋ ಬಾರಿ ಅದು ಆಗುವವರೆಗೆ ನಾನು ನನಗೆ ಸ್ವಸ್ಥ ಇಲ್ಲ. ಹೌದು, ಅದು ನಾನು ಊರಲ್ಲಿ ಇರಲಿಲ್ಲ, ಅದು ತಪ್ಪಾಗಿದೆ, ಅದು ನನಗೆ ಗೊತ್ತಿದೆ. ಆದರೆ ನಾನು ಬರುವುದಿಲ್ಲ. ಏನು ಮಾಡೋದು? ನಾನು ಕೊನೆಗೆ ಒಂದು ಬಾಣ ಬಿಟ್ಟೆ. ಅಲ್ಲ, ಈಗ ನೀವು ಬರುವುದಿಲ್ಲ ಅಂತ ಆದರೆ ಸರ್, ನಾವು ಈಗ ಪತ್ರಕರ್ತರಿಗೆಲ್ಲ ಕೊಟ್ಟಾಗಿದೆ. ಅವರು ಕೇಳ್ತಾರೆ ಏನು ಕಾರಣ ಬಂದಿಲ್ಲ ಅಂತ, ನಾವು ಹೇಳಬೇಕಾಗ್ತದೆ. ನಾನು ನಿಮಗೆ ಒಂದು ಕೇಳ್ತೇನೆ, ನಾನು ರಿಕ್ವೆಸ್ಟ್ ಮಾಡೋದು ಸರ್, ನಾವು ಅದನ್ನು ತಿದ್ದುಪಡಿ ಮಾಡಿ ನಿಮಗೆ ನಾಳೆ ಬೆಳಿಗ್ಗೆ ಮುಟ್ಟಿಸ್ತೇವೆ. ನಾವು ಮುಟ್ಟಿಸಿದರೆ ನೀವು ಬಂದರೆ ನಮಗೆಲ್ಲ ಬಹಳ ಸಂತೋಷ. ಆಯ್ತು, ಹೋಗಿ. ನಾನೇನು ಮಾಡಿದೆ, ಸೀದಾ ಪ್ರೆಸ್ಸಿಗೆ ಹೋದೆ, ಕರೆಕ್ಷನ್ ಮಾಡಿದೆ. ನನಗೆ ಸ್ವಲ್ಪ ಸಿಟ್ಟಿತ್ತು, ನಾನು ಹೋಗಲಿಲ್ಲ, ಬೇರೆಯವರ ಮೂಲಕ ಅದನ್ನು ಕಳಿಸಿಕೊಟ್ಟೆ. ಕಾರಂತರು ಆ ದಿನ ಬಂದರು. VC ಅವರಿಗೆ ಹೆದರಿಕೆ, ಈಗ ನಮ್ಮನ್ನು ತೊಳಿತಾರೆ ಇವರು ಅಂತ ಸಾಮಾನ್ಯ ಮಾಡಿಬಿಟ್ಟು. ಬಟ್ ಕಾರಂತರ ದೊಡ್ಡ ಗುಣ ಏನಂದರೆ, ಇಡೀ ಭಾಷಣದಲ್ಲಿ ಒಂದೇ ಒಂದು ರೀತಿಯ ವ್ಯಂಗ್ಯ, ಕೊಂಕು, ವಿಡಂಬನೆ ಯಾವುದೂ ಇಲ್ಲ. ಅವರ ಅನೇಕ ನಾನು ನೋಡಿ ಅವರಲ್ಲಿ ವಿಡಂಬನೆ ಗುಣ ಎಲ್ಲ ಇದು ಹೇಳ್ತಾರೆ. ಆ ಪ್ರಸಂಗದ ಪ್ರಸ್ತಾವನೆ ಮಾಡಿಲ್ಲ. ಅವರ ಪುಸ್ತಕದ ಬಗ್ಗೆ ಮಾತ್ರ, ಅಂದರೆ ಅನೇಕ ವಿಷಯಗಳಲ್ಲಿ ನಾವು ಕಂಡ ಹಾಗೆ ಆ ಥರದ ಒಂದು ಸಂಕುಚಿತವಾದ ಮನೋಧರ್ಮ ಅವರ ಹತ್ರ ಇರಲಿಲ್ಲ ಕಾರಂತರದ್ದು. ನಾನು ಆ ಒಂದು ಸಂದರ್ಭ ನೋಡಿದ್ದೆ. ಇನ್ನೊಂದು ಸಂದರ್ಭ ಯಾವುದೋ ನೆನಪಿರ್ತಾ ಇಲ್ಲ. ಆ ಕಾರ್ಯಕ್ರಮಕ್ಕೆ ನಂದಕ್ಕೋ ಸಾಮಾನ್ಯವಾಗಿ ನಾವು ಆ ಕಾಲಕ್ಕೆ
ಈ ಟಿ ಎ ಬಿಲ್ ₹1.20 ಇರೋದು ಕಿಲೋಮೀಟರಿಗೆ. ಅದು ಲೆಕ್ಕ ಹಾಕಿ ನಾವು ಸಾಲಿಗ್ರಾಮದಿಂದ ಕೊಣಾಜಿಗೆ ಅಂತ ಹಾಕಿ ನಾನು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಆಗ ಕ್ಯಾಶ್ ಕೊಡುವ ಕ್ರಮ ಇತ್ತು. ಕವರ್ನಲ್ಲಿ ಹಾಕಿ ಅವರವರ ಈ ಪೈರನ್ನು ಇದಕ್ಕೆ ಸಿಕ್ಕಿಸಿಕೊಳ್ಳೋದು ಕೊಡ್ತಾಯಿದ್ದೆ. ಒಂದು ಬಾರಿ ನನಗೊಂದು ಕವರ್ ಬಂತು, ಅದರಲ್ಲಿ ಒಂದು ಚೆಕ್ ಇತ್ತು. ನೀವು ಕೊಟ್ಟಿರುವ ಹಣ ನನ್ನ ಕಾರಿನ ಪೆಟ್ರೋಲಿಗಿಂತ ಹೆಚ್ಚಾಗಿದೆ, ಹೆಚ್ಚಾದ ಹಣವನ್ನು ನಿಮಗೆ ಚೆಕ್ ಮೂಲಕ ಕಳಿಸಿದ್ದೇನೆ ಅಂತ. ಬಹುಶಃ ನಮ್ಮ ಎಷ್ಟು ಸಾಹಿತಿಗಳು ಆ ಥರ ಕೊಡ್ತಾರೋ ಗೊತ್ತಿಲ್ಲ ನನಗೆ, ಅದರದ್ದು ವಾಪಸ್ ಕೊಡುತ್ತದು. ಇದು ನಾನು ಒಂದು ಸಣ್ಣ ಇನ್ಸಿಡೆಂಟ್ ಯಾಕೆ ಹೇಳ್ತೇನೆಂದರೆ, ಅವರಲ್ಲಿ ಈ ಥರದ ಕೆಲವು ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ಸೂಕ್ಷ್ಮತೆ ಉಂಟಲ್ಲ, ಬಹಳ ಸೂಕ್ಷ್ಮತೆ ಅವರು. ಅದಕ್ಕೆ ನಾನೀಗ ಸುಮ್ಮನೆ ನನ್ನ ಬಾಲ್ಯದ ಹೇಳಬೇಕು. ನನ್ನ ತಾಯಿ ಮತ್ತು ಕಾರಂತರ ಹೆಂಡತಿ ಭಾಳ ಆತ್ಮೀಯರು. ಯಾರು ಎಲ್ಲ ಕಾರಂತರು ನನ್ನ ತಾಯಿಯ ನಾನು ಚಿಕ್ಕಂದಿದ್ದಾಗ ಅವರು ಕಾರಂತ ಮನೆಗೆ ಹೋಗ್ತಾಯಿದ್ದರು. ಒಂದಿನ ಅಲ್ಲಿ ವಿ ಸೀತಾರಾಮಯ್ಯ ಬಂದಾಗ ಅವರಿಗೇನಾಗಿದೆ, ಈ ಸಾಹಿತಿಗಳು ಬಂದಾಗ ಅವರಿಗೆ ಒಟ್ಟಿಗೆ ಒಂದು ಮಾತಾಡಲಿಕ್ಕೆ ಜನ ಬೇಕು. ನಮ್ಮ ತಂದೆಯನ್ನು ತಾಯಿಯನ್ನು ಬೇರೆ ಪುತ್ತೂರಿನ ಕೆಲವರನ್ನೆಲ್ಲ ಕರೀತಾಯಿದ್ದರು. ಅಲ್ಲಿ ಎಲ್ರಿಗೂ ಬಡಿಸ್ತಾ ಬಂದರು ಇಲ್ಲ ಕಾರಂತರು. ಇಲ್ಲ ನೋಡು, ಆ ಎಲೆಗೆ ಚಟ್ನಿ ಬರಲಿಲ್ಲ, ನಮ್ಮ ತಾಯಿ ಎಲೆಗೆ ಚಟ್ನಿ ಬಿದ್ದಿಲ್ಲ, ಆ ಚಟ್ನಿ ಬರಲಿಲ್ಲ ಅಂತ. ಅದನ್ನು ನಾನು ಎಷ್ಟೋ ಬಾರಿ ನೋಡಿದೆ. ಸೂಕ್ಷ್ಮ ಹೇಗೆ ಅಂದರೆ, ಅವರು ಸಭೆಯಲ್ಲಿ ಕೂತಾಗ ಕೈಯನ್ನು ಹೀಗೆ ಮಾಡಿ ಕೂತ್ಕೊಳ್ತಾರೆ, ಆದರೆ ಎಲ್ಲವನ್ನೂ ಮಾತಾಡಿದ್ದ ಮಾತುಗಳೆಲ್ಲವನ್ನು ತಮ್ಮೊಳಗೆ ಅವರು ಸೇರಿಸ್ತಾ ಬಂದಿರ್ತಾರೆ ಸೂಕ್ಷ್ಮತೆಗಳು. ಅದೇ ನಾನು ಪರ್ಸನಲ್ ಹೇಳೋ ಇನ್ನೊಂದು ಪರ್ಸನ್ ಹೇಳ್ಬೋದು. ಅವರ ಈ ಜನ್ಮದಿನಗಳ ಆಚರಣೆಗಳು ಸುಮಾರು 80-85 ಮೇಲೆ ಕೋಟದಲ್ಲಿ ಹೆಚ್ಚು ಆಗ್ತಾಯಿತ್ತು ಪ್ರತಿ ವರ್ಷ. ಮಂಗಳೂರು ಪುರಭವನದಲ್ಲಿ ಆಗ್ತಾಯಿತ್ತು. ನಮ್ಮ ತಂದೆಯವರು ನನ್ನ ಜೊತೆಗಿದ್ದರು, ಆದ ಕಾರಣ ಪ್ರತಿ ಬಾರಿಯೂ ಪುರಭವನಿಗೆ ಹೋಗ್ತಾಯಿದ್ದರು. ಒಂದು ವರ್ಷ ನಾನು ಹೋಗ್ತಾಯಿದ್ದೆ. ಒಂದು ವರ್ಷ ತಂದೆಯವರು ಹೋಗ್ಲಿಕ್ಕೆ ಅವರಿಗೆ ಹೊಟ್ಟೆಯ ಯಾವುದೋ ಒಂದು ಕಾಯಿಲೆ ಹಾಕಿ ಅದು ಡಾಕ್ಟ್ರು ಇದು ಏನೋ ಸಮಸ್ಯೆ ಅಂತ ಹೇಳಿ ಹೋಗ್ಲಿಕ್ಕಾಗಲಿಲ್ಲ. ನನ್ನ ನೋಡಿ ಎಲ್ಲಿದ್ದಾರೆ ತಂದೆ ಬರಲಿಲ್ಲ ಇವತ್ತು? ನಾನು ಹೇಳಿದ್ದೆ, ಸರ್ ಅವ್ರದ್ದೊಂದು ಹೊಟ್ಟೆಯಲ್ಲಿ ಏನೋ ಹುಣ್ಣಿನ ಥರದೇನೋ ಹಾಕಿದೆ ಈ ಥರದ್ದು. ಹೌದಾ? ಅದಕ್ಕೆ ಹುಬ್ಬಳ್ಳಿಯಲ್ಲಿ ಒಬ್ಬರು ಆಯುರ್ವೇದ ಪಂಡಿತರಿದ್ದಾರೆ ಅಷ್ಟು ಹೇಳಿ ನಾನು ಅಷ್ಟು ಹೇಳಿ ಬಿಟ್ಟು ಬಂದೆ. 15 ದಿನ ಆದಾಗ ನನ್ನ ಹೆಸರಿಗೆ ಅಡ್ರೆಸ್ಸಿಗೆ ಒಂದು ಕವರ್ ಬಂತು. ಅದರಲ್ಲಿ ಪತ್ರ ಏನಿಲ್ಲ, ಒಂದು ಇನ್ಲ್ಯಾಂಡ್ ಕವರ್ ಇತ್ತು. ಆ ಇನ್ಲ್ಯಾಂಡ್ ಕವರು ಹುಬ್ಬಳ್ಳಿಯ ಪಂಡಿತರು ಕಾರಂತರಿಗೆ ಬರೆದದ್ದು ಯಾವುದು ಇದರ ಬಗ್ಗೆ. ನಾನು ಮರ್ತೇ ಬಿಟ್ಟಿದ್ದೆ. ನಾನು ಹೇಳ್ತೆ ಇಂಥದ್ದು ಇವೆಲ್ಲ ಸಣ್ಣ ವಿಷಯ, ಆದರೆ ನಾನು ನನ್ನ ವೈಯಕ್ತಿಕ ಬದುಕಿನಲ್ಲಿ ಕಂಡ ಇಂತಹ ಸಂಗತಿಗಳಿವೆಲ್ಲ. ಇವುಗಳು ಅನೇಕ ಬಾರಿ ನಮ್ಮ ವ್ಯಕ್ತಿಯನ್ನು ನಾವು ಈ ಕಾರಂತ ಪೀಠ ಆದಾಗಲೂ ಆಗ ನನ್ನ ಜೊತೆಗೆ ಮೊದಲು ನಿಕೇತನ ಇದ್ದರು, ಆಮೇಲೆ ಶೈಲ ಇದ್ದರು, ಆಮೇಲೆ ನಾವು ಅನೇಕ ಬಾರಿ ಅಲ್ಲಿ ಹೋಗಿ ರೆಕಾರ್ಡ್ ಮಾಡ್ತಾಯಿದ್ದೆವು. ನಾನು ಮಾತಿಗೆ ಮರೆಯೋದು ಮೊದಲು ಕುಲಪತಿ ಹೇಳ್ತಾ ಇರೋದು, ಪೀಠಗಳನ್ನು ಅವುಗಳೆಲ್ಲ ತುಂಬ ಒಳ್ಳೆಯ ಉದ್ದೇಶದಿಂದ ಆರಂಭವಾದವುಗಳನ್ನು ಬೇಕಾಬಿಟ್ಟಿಯಾಗಿ ಅದನ್ನು ಬಿಡಬಾರ್ದು. ನಾನು ಯಾವುದೇ ಕಾರಂತ ಪೀಠದ ಬಗ್ಗೆ ಅಂತ ಹೇಳ್ತೇನೆ ಅಂತ ದಯವಿಟ್ಟು ಭಾವಿಸಬೇಡಿ. ನಾವೆಲ್ಲ ಯಾವುದೇ ಸಂಭಾವನೆ ತೊಳ್ಳದೆ ಆ ಪೀಠವನ್ನು, ಅವರ ಅಮೂಲ್ಯ ಸಾಮಗ್ರಿಯನ್ನು ಸಂಗ್ರಹ ಮಾಡಿ, ಅವರ ಅನೇಕ ಹಸ್ತಪ್ರತಿಗಳನ್ನು, ಅವರ ಡಾಕ್ಟ್ರೇಟ್ ಡಿಲಿಟ್ನ ದಾಖಲೆಗಳನ್ನು ಎಲ್ಲವನ್ನು ಸಂಗ್ರಹ ಮಾಡಿದವು. പക്ഷെ ಅವುಗಳನ್ನು ನೀವು ಸರಿಯಾಗಿ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗದವರ ಕೈಯಲ್ಲಿ ಕೊಟ್ಟರೇನಾಗ್ತದೆ ಅಂದರೆ, ಪ್ರೊಫೆಸರ್ ಧರ್ಮ, ಕಾರಂತರ ಗೌರವ ಕಡಿಮೆ ಆಗೋದಿಲ್ಲ, ನಿಮ್ಮ ವಿಶ್ವವಿದ್ಯಾಲಯದ ಗೌರವ ಕಡಿಮೆ ಆಗ್ತದೆ. ಅವೆಲ್ಲ ನಾಮಕೆ ವಾಸ್ತೆ ಅಲ್ಲ. ನೀವು 4 ಉಪನ್ಯಾಸ ಮಾಡುವುದು ಒಂದು ಪೀಠದ ಕೆಲಸ ಅಲ್ಲ, ಅದು ಯಾರು ಮಾಡಿಸ್ಬೋದು. ಅದಕ್ಕೆ ತುಂಬ ಇಂಟೆಲೆಕ್ಚುವಲ್ ಯಾವುದೂ ಇರಬೇಕಾಗಿಲ್ಲ. ಪೀಠ ಅನ್ನೋದು ಹೇಗೆ ಅಂತ ಹೇಳಿದರೆ, ಅದರ ಜೊತೆಯಲ್ಲಿ ಒಂದು ಬರೀ ಡಾಕ್ಯುಮೆಂಟ್ಸ್, ಒಂದು ರಿಸರ್ಚ್ ಕೆಲಸಗಳು, ಪಬ್ಲಿಕೇಶನ್ಸ್ ಇವೆಲ್ಲ ಮಾಡ್ತಾ ಹೋಗಬೇಕು. ಕಾರಂತ ಪೀಠದ ಬಗ್ಗೂ ನನಗೆ ಆ ಥರದ ಒಂದು ತೃಪ್ತಿ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ನಿಮ್ಮ ಈಗ ನಾಗಪ್ಪ ಕೋಟಿ ಸಿಕ್ಕಿದೆ, ಅವರು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಇದು ನಾನು ಯಾಕೆ ಮಧ್ಯೆ ಹೇಳ್ತೇನೆ ಅಂದರೆ, ನಾವು ಭಾಳ ಕಷ್ಟಪಟ್ಟು ಯಾವುದೇ ಅನುಕೂಲತೆಗಳಿಲ್ಲದಾಗ ಒಂದು ಹಳೆಯ VHS ಕ್ಯಾಮರಾ ಕೊಂಡೋಗಿ ಅಲ್ಲಿ ಕೂತ್ಕೊಂಡು ಅವರ ದಾಖಲೆ ಮಾಡಿದ್ದೇವೆ. ಅವರು ಈ ಯಾವುದನ್ನು ಗೀತನಾಟ್ಯಗಳನ್ನು ಹಾಡಿದ್ದನ್ನು ನಾವು ಆಡಿಯೋ ದಾಖಲೆ ಮಾಡಿದ್ದೇವೆ. ಅವರು ಕುಣಿದದ್ದನ್ನು ನಾವು ವಿಡಿಯೋ ದಾಖಲೆ ಮಾಡಿದ್ದೇವೆ. ಆಮೇಲೆ ಅವರ ಅಪೂರ್ವವಾದ ಹಸ್ತಪ್ರತಿಗಳನ್ನು ನಾವು ಸಂಗ್ರಹ ಮಾಡಿದ್ದೇವೆ. ಅವೆಲ್ಲ ಉಳಿದಿದೆ ಇಲ್ವೋ ನನಗೆ ಗೊತ್ತಿಲ್ಲ.
ನಾವು ಹೇಳ್ತಾ ಇರುವಂಥದ್ದು ಒಂದು ಮ್ಯಾನ್ಸ್ಕ್ರಿಪ್ಟ್ ಆಗಲಿ, ಒಂದು ಮೆಟೀರಿಯಲ್ಸ್ ಆಗಲಿ, ಅವುಗಳು ಬಹಳ ಬಹಳ ಬೆಲೆ ಬಾಳುವಂಥವು. ಅವುಗಳನ್ನು ಕಾಪಾಡುವುದು ಯಾವುದು ಪ್ರಿಸರ್ವೇಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಈ ರೇರ್ ಮೆಟೀರಿಯಲ್ಸ್ ಇದೆಲ್ಲ. ಸೊ ಆ ದೃಷ್ಟಿಯಿಂದ ನಾನು ಅದನ್ನು ಹೇಳ್ತಾ ಇರುವಂಥದ್ದು. ಸಾಲಿಗ್ರಾಮಕ್ಕೆ ಹೋಗಿ ನಮಗೊಂದು ಸಣ್ಣ ಒಂದು ಹಳೆಯ ಕ್ಯಾಮರಾದಲ್ಲಿ ಒಂದು ಬಾರಿ ಹೇಳಿದೆ, ಸರ್ ನಿಮ್ಮದೊಂದು ವಿಡಿಯೋ ದಾಖಲಾತಿ ಯಾವುದು ಜನಪ್ರಿಯವಾದ್ದು ಯಕ್ಷರಂಗಕ್ಕೆ ಅವರು ಸಿದ್ಧ ಮಾಡಿದ ನಳ ದಮಯಂತಿಯದ್ದು. ಅಲ್ಲಿ ಕಾರ್ಕೋಟಕನ ದೃಶ್ಯ. ಇವರು ಅಂಗೆ ತೆಗೆದರು, ಬನಿಯನ್ ಕಚ್ಚೆ, ಬನಂಜೆ ಸಂಜೀವ ಸುವರ್ಣ ಭಾಗವತರು, ಪಾಠಕರು ಮದ್ದಳೆ ಅಲ್ಲಿ ಸಾಲಿಗ್ರಾಮದ ಮನೆಯಲ್ಲಿ. ಇವರು ಕುಡಿಲಿಕ್ಕೆ ಸ್ವಲ್ಪ ಗೆಜ್ಜೆ ಕಟ್ಟಿದ್ದಾರೆ ಕಾಲಿಗೆ, ಕುಡಿಲಿಕ್ಕೆ ಶುರು ಮಾಡಿದರು. ಅದು ಹೀಗೆ ಮಾಡಿಕೊಂಡು ಅವರು ಕುಣಿಯುವ ಒಂದು ರಭಸಕ್ಕೆ ಅಷ್ಟೊತ್ತಿಗೆ ಮಾಲಿನ್ಯನ ಹತ್ರ ಬಂದು ಹೇಳಿದರು, ಸರ್ ಮೊನ್ನೆ ಡಾಕ್ಟ್ರ್ ಹೇಳಿದ್ದಾರೆ ಅವರು ಸಣ್ಣ ಅಟ್ಯಾಕ್ ಆಗಿದೆ, ಇದು ಅವರು ತೀರಿ ಹೋಗೋದಕ್ಕಿಂತ ಒಂದು ಎಲ್ಲ ಅದಕ್ಕೆ ಭಾಳ ಹಿಂದೆ, ಐ ಥಿಂಕ್ 94 or 95 ಏನು ಅಷ್ಟೇ. ಆಮೇಲೆ ನಾವು ಅವ್ರ ಹತ್ರ ಹೇಳಲಿಕ್ಕಾಗ್ತದೆ. ಆದರೆ ಆ ಥರದ ಒಂದು ಉತ್ಸಾಹದಿಂದ ಆಮೇಲೆ ಗೀತನಾಟ್ಯಗಳನ್ನು ಅದರ ಬಗ್ಗೆ ನಾನು ಸ್ವಲ್ಪ ನನ್ನ ಅನುಭವ ಹೇಳಬೇಕು. ಒಂದು ಕಾಲಕ್ಕೆ ಇವರು ಲೀಲಾ ಕಾರಂತನ ಮದುವೆ ಆಗುವುದಕ್ಕೆ ಒಂದು ಕಾರಣ ಅವರ ಈ ಗೀತನಾಟಕಗಳು. ಅದು ರೀಪಕವಾಗಿ ಕಿಸಾ ಗೌತಮಿಯಲ್ಲಿ ಲೀಲಾ ಕಾರಂತರ ಗೌತಮಿಯಾಗಿ ಇವರು ಬುದ್ಧನಾಗಿ ಅದು ಮಂಗಳೂರಿನಲ್ಲಿ ಅಭಿನಯಿಸಿರುವಂಥದ್ದು. ಇವರು ಹುಡುಗಿ ಲೀಲಾ ಬೆಸೆಂಟ್ ಕಾಲೇಜಿನ ಶಾಲೆಯ ಹುಡುಗಿ. ಅಂದರೆ ಇವರ ನೃತ್ಯ ಮತ್ತು ಆ ಹುಡುಗಿದ್ದದ್ದು. ಮತ್ತೇನಾಗ್ತಾ ಇತ್ತು ಅಂದರೆ ಅವರಿಗೆ ಲೀಲಾ ಕಾರಂತರ ಕಂಠ, ನಾನು ಅದನ್ನು ಕೇಳಿದ ಹಾಡೋದು ತುಂಬ ಒಳ್ಳೆಯ ಕಂಠ. ಹಾಗೆಯೇ ಬುದ್ಧೋದಯ, ಕಿಸಾ ಗೌತಮಿ, ಬುದ್ಧೋದಯ ಅವೆರಡೂ ಕೂಡ ಸಾಮಾನ್ಯ ನಮ್ಮಲ್ಲಿ ಬುದ್ಧ ಸಾಹಿತ್ಯ ದೃಷ್ಟಿಯಿಂದ ಆರಂಭದ ರಚನೆಗಳು. ಅಫ್ಕೋರ್ಸ್ ಇವರ ವೈಶಾಖಿ ಇದೆ, ಗೋವಿಂದ ಪೈ ಅವರದು. ನಂತರ ಈಗ ಇತ್ತೀಚೆಗಿನ ವೆಂಕಟೇಶ ಮೂರ್ತಿಯವರ ಬುದ್ಧಚರಣ ಇದೆ. ಆದರೆ ಆರಂಭದಲ್ಲಿ ಅಫ್ಕೋರ್ಸ್ ಇವರ ಜಿ ಪಿ ರಾಜಾರ್ನವರ ಕಾವ್ಯ ಇದೆ, ಸಾಹಿತ್ಯ ಇದೆ. ಆದರೆ ಇವರದು ಬುದ್ಧೋದಯ ಮತ್ತು ಕಿಸಾ ಗೌತಮಿ. ಸಾವು ಕಾರಣದ ಮನೆಯ ಸಾಸಿವೆಯೂ ಬೇಕೇನೆ. ನಾನು ಈಗಲೂ ಹಾಡ್ತಾ ಇರೋದು, ನನ್ನ ಅಮ್ಮ ಚೆನ್ನಾಗಿ ಹಾಡ್ತಾಯಿದ್ದು, ಸಾವು ಕಾರಣದ ಮನೆಯ ಸಾಸಿವೆಯೂ ಬೇಕೆನಗೆ. ಅದು ಇವರ ರಚನೆ. ಯಾವುದು ಕಿಸಾ ಗೌತಮಿಯಲ್ಲಿ ಅವಳು ಮನೆಗೆ ಹೋಗಿ ನನಗೆ ಮಗು ಬದುಕಿಸಬೇಕು, ಅದಕ್ಕೆ ನನಗೆ ಸಾಸಿವೆ ಬೇಕು. ಅದು ಹೇಳಿದ್ದಾರೆ, ಸಾವು ಇಲ್ಲದಿರುವ ಮನೆ ಸಾಸಿವೆ ಬೇಕು ಅಂತ. ಸೊ ಅದು ಕಿಸಾ ಗೌತಮಿಯಲ್ಲಿ ಭಾಳ ಅದ್ಭುತ. ಈ ರೀತಿಯ ಇದು ಅದರಲ್ಲಿ ಇನ್ನೊಂದಿದೆ, ಯಾರೋ ಒಂದರಂಥ ಒಂದು ಗೀತನಾಟಕ. ಅದನ್ನು ನಾನು ಅವರಿಂದ ಹಾಡಿಸಿದ್ದೇನೆ. ಅದು ಉಂಟೈಲಿ ಹೋಗುತ್ತಿಲ್ಲ ಆಡಿಯೋ. ಯಾರೋ ಒಂದರು ಏನಂತೆ ಅದೇನಾಗಿದೆ ಅಂದರೆ, ಯಾರೋ ಒಬ್ಬಳು ಜಾರಿ ಬಿದ್ದಾಗ ಇನ್ನೊಬ್ಬ ಎತ್ತಿದನಂತೆ. ಸೊ ಅವರಿಬ್ಬರಿಗೆ ಪ್ರೇಮ ಇತ್ತು, ಪ್ರಣಯ ಇತ್ತು ಅಂತ ಅದು ಸುದ್ದಿ. ಅದರ ಈ ರೂಮರ್ ಹರಡುವುದರ ಬಗ್ಗೆ ಒಂದು ಹಾಸ್ಯಮಯವಾದ ಒಂದು ಗೀತನಾಟಕ, ತುಂಬ ಚೆನ್ನಾಗಿದೆ. ಅದು ಏನಾಗಿದೆ ಅಂದರೆ, ಕಾರಂತರ ಒಂದು ಈ ಜನಪದದ ಒಂದು ಮನೋಧರ್ಮ ದೃಷ್ಟಿಯಿಂದ ಯಾರೋ ಒಂದರು ಏನಂತೆ ಅದನ್ನು ಆ ಕಾಲಕ್ಕೆ ರಂಗಭೂಮಿಯಲ್ಲಿ ಅಭಿನಯಿಸ್ತಾ ಇತ್ತು. ಆದರೆ ಅನ್ಫಾರ್ಚುನೇಟ್ ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ನಾಟಕದ ತರಬೇತಿಯಲ್ಲಿ ಕಾರಂತರ ಗೀತನಾಟ್ಯಗಳು ಹೆಚ್ಚು ಪ್ರಚಾರಕ್ಕೆ ಬರೀ ಈಗ ಈ ವರ್ಷದಿಂದ ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಅದನ್ನು ಕಾರಂತ ಬರ್ಕೊಂಡಿದ್ದಾರೆ. ಜರ್ಮನಿಯ ಒಪೇರಾಗಳನ್ನು ಕೇಳಿ, ನಾನು ಜರ್ಮನಿಗೆ ಹೋದಾಗ ನಮ್ಮ ಪ್ರೊಫೆಸರ್ಗಳು ಒಪೇರಾ ಕರ್ಕೊಂಡು, ನನಗೆ ಆರಂಭದಲ್ಲೆಲ್ಲ ಭಾಳ ಬೋರ್ ಅನ್ನಿಸಿತ್ತು. ಎಂಥದ್ದು ಎಲ್ಲ ಪಾತ್ರಗಳು ಹಾಡ್ತಾ ಅವು ಏನಿಲ್ಲ, ಹಾಡ್ತಾ ಇರುವಂಥದ್ದು. ಅದು ಕೂಡ ಹಾಡುವಿಕೆ ಕೂಡ ನಮಗೆ ಅಪರಿಚಿತವಾದ್ದು. ಮತ್ತು ಅದಕ್ಕೆ ಅದು ಒಪೇರಾ ಅನ್ನುವಂಥದ್ದು ಯುರೋಪಿನಲ್ಲಿ ಹುಟ್ಟುಕೊಂಡಿರುವಂಥ ಒಂದು ಪ್ರಕಾರ, ಸಂಗೀತ ನಾಟಕ ಅಂತ. ಬಟ್ ಇಲ್ಲಿ ಗೀತ ನಾಟಕ ಅದನ್ನು ಭಾಳ ಪ್ರಮುಖ ಬಳಸಿದವರು ಕಾರಂತರು ಮತ್ತು ಪೂತಿ ನರಸಿಂಹಾಚಾರ್ಯ. ಆದರೆ ಕಾರಂತರ ಅವುಗಳಲ್ಲಿ ಏನಾಗಿದೆ, ಒಂದು ಲೌಕಿಕ ಇಟ್ಟುಕೊಂಡು ಬರೆದಿದ್ದಾರೆ. ಅದೇ ಅವರ ಈ ಗೀತನಾಟಕಗಳಲ್ಲಿ ಲೌಕಿಕವನ್ನು ಇಟ್ಟುಕೊಂಡು ಬರೆದಿದ್ದಾರೆ. ಮತ್ತು ಅದಕ್ಕೆ ಅತೀತವಾದ ಅಂದರೆ ಅವರವರು ಒಂದು ರೀತಿಯಲ್ಲಿ ನಾವು ತುಂಬ ದಾರ್ಶನಿಕಕ್ಕೆ ಹೋಗೋದಿಲ್ಲ ಕಾರಂತರದ್ದು. ಅದಕ್ಕಾಗಿ ಅವರ ಕಾದಂಬರಿಯಲ್ಲಿನ ಯಾಕೆ ರಿಯಲಿಸ್ಟಿಕ್ ಅಂತ ಹೇಳ್ತಾರಂದರೆ, ರಿಯಲಿಸ್ಟಿಕ್ಕಿನ ಮೇಲೆ ಅವರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇದೆ, ದರ್ಶನ ಆಗಿದೆ. ದರ್ಶನವನ್ನೇ ಅವರು ಅದರ ಮುಖ್ಯ ಕೋರಾಗಿ ಮಾಡೋದಿಲ್ಲ. ಕುವೆಂಪು, ಪುತಿನ, ಬೇಂದ್ರೆ ಅವರಲ್ಲಿ ದರ್ಶನ ಒಂದು ಕೋರ್ ಆಗಿದ್ದರೆ, ಇವರಲ್ಲಿ ರಿಯಲಿಸ್ಟಿಕ್ಕಿಗೆ
ಆ ಥರದ ಒಂದು ಸ್ವಲ್ಪ ಛಾಯೆ ಇರ್ತದೆ ಅಷ್ಟೇ. ಅದು ಅವರ ನೀವು ಕಾದಂಬರಿ ತಗೊಳ್ಳಿ, ಅವರ ನಾಟಕ ತಗೊಳ್ಳಿ, ಎಲ್ಲ ಕಡೆಯಲ್ಲಿ ಕೂಡ ಆ ಥರದ ಅದು ಅವರ ನೋಡುವ ಕ್ರಮ ಹಾಗಿರ್ತದೆ. ಹಾಗಾಗಿ ಗೀತನಾಟಕಗಳು ನಾವು ಅದನ್ನು ರೆಕಾರ್ಡ್ ಮಾಡಿಕೊಂಡೆವು ಅವರ ಈ ಯಾವುದರಲ್ಲಿ ಕಾರಂತ ಪೀಠದಲ್ಲಿ. ಅದು ಒಂದು ಬಹಳ ಮುಖ್ಯವಾದ್ದು. ಆಮೇಲೆ ಅವರು ಆ ಕಾಲಕ್ಕೆ ನಮಗೊಂದು ನೋಟ್ಬುಕ್ ಕೊಟ್ಟರು. ಅದೀಗ ಉಂಟ ಇಲ್ವೋ ಗೊತ್ತಿಲ್ಲ ಕಾರಂತ ಪೀಠದಲ್ಲಿ. ಅದನ್ನು ಬೆಳಿಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದೆ. ಇಡೀ ಅವಿಭಜಿತ ಪುತ್ತೂರು ತಾಲೂಕು ಅಂತ ಬಹುಶಃ ನಾವು ಹುಟ್ಟುವಾಗ ಇದ್ದದ್ದು, ಈಗಿನವರಿಗೆ ಅದು ಗೊತ್ತಾಗಲಿಕ್ಕಿಲ್ಲ. ಅವಿಭಜಿತ ಪುತ್ತೂರು ತಾಲೂಕು ಅಂದರೆ ಈಗಿನ ಪುತ್ತೂರು, ಸುಳ್ಯ, ಬಂಟ್ವಾಳ, ಬೆಳ್ತಂಗಡಿ, ಕಾಸರಗೋಡು ಬಿಟ್ಟು ಕಡಬ ಗಿಡ ಅವೆಲ್ಲ ಚಿಕ್ಕ ಚಿಕ್ಕ ಅದನ್ನು ಲೆಕ್ಕಕ್ಕಿಲ್ಲ, ಅದು ಮರಿಗಳು. ಆದರೆ ಈ ಇಷ್ಟನ್ನು ಸೇರಿಸಿರುವಂಥದ್ದು ಪುತ್ತೂರು ತಾಲೂಕು. ನಾವು ಹುಟ್ಟುವಾಗ ಅಷ್ಟೇ ಇದ್ದದ್ದು. ಮಂಗಳೂರು ಬಿಟ್ಟರೆ ಪುತ್ತೂರು ಬಿಟ್ಟರೆ ಮಡಿಕೇರಿ ಅಷ್ಟೇ. ಆ ಇಡೀ ಪುತ್ತೂರು ತಾಲೂಕಿನ ದಲಿತರ ಅಥವಾ ಆ ಕಾಲಕ್ಕೆ ಹರಿಜನ ಅಂತ ಹೇಳುವವರು ಪ್ರತಿ ಮನೆಗೆ ಹೋಗಿ ಆ ಪುಸ್ತಕದಲ್ಲಿ ಅವರ ಹೆಸರುಗಳು, ಅದು ಈಗಿನ ಜಾತಿಗಣತಿ ಅಲ್ಲ ಏನು, ಹೆಸರುಗಳು, ಅವರ ವೃತ್ತಿ, ಅಲ್ಲಿಯ ಕಸುಬು, ಆಮೇಲೆ ಅಲ್ಲಿಯ ನಾಯಿ, ಕೋಳಿ, ಪ್ರಾಣಿಗಳು ಎಲ್ಲವನ್ನು ಬರೆದಿಟ್ಟಿದ್ದಾರೆ. ಅದನ್ನು ಯಾಕಂದರೆ ಅವರು ನಂತರದ ಹಂತದಲ್ಲಿ ಅವರಿಗೆ ಲಿಪಿಕಾರರು ಮತ್ತು ಕಾರ್ತಿಯರಿದ್ದರು. ಅದಲ್ಲಿ ಬಾಲವನದಲ್ಲಿ ಅವರ ಕೊನೆಯ ಭಾಗ, ಬಾಲವನದಲ್ಲಿ ಅವರಿದ್ದದ್ದು 1937ರಿಂದ 1973ರವರೆಗೆ 43 ವರ್ಷ ಇದ್ದದ್ದು. ಆರಂಭದಲ್ಲಿ ಅವರು ಕೈಯಲ್ಲೇ ಬರೀತಾ ಇದ್ದದ್ದು. ಆದರೆ ಕೊನೆಯ ಹಂತದಲ್ಲಿ ಬಾಲವನ ಪುತ್ತೂರಲ್ಲಿದ್ದಾಗಲೂ ಅವರಿಗೆ ಲಿಪಿಕಾರರು ಅಥವಾ ಲಿಪಿಕಾರ್ತಿಯರಿದ್ದರು. ಇಲ್ಲಿಗೆ ಬಂದ ಮೇಲೆ ಲಿಪಿಕಾರ್ತಿಯರಿ ಮಾಲ್ಯ ಅಂತವರು ಇದ್ದದ್ದು. ಆದರೆ ಇದು ಅವರ ಕೈ ಬರಹದಲ್ಲೇ ಬಂದದ್ದು. ಆದರೆ ಆಮೇಲೆ ನಮ್ಗೆ ಗೊತ್ತಾಯಿತು, ನಾನು ಅದನ್ನು ಶೋಧಿಸುವಾಗ ಅವರ ಯಾವುದು ಈ ಆತ್ಮಚರಿತ್ರೆ ಓದಿದಾಗ, ಇದು ಕಾದಂಬರಿ ಬರೆಯುವುದಕ್ಕಾಗಿ ಮಾಡಿದ ಸರ್ವೆ ಅಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಅವರು ಮೆಟ್ರಿಕ್ಯುಲೇಷನ್ ಅನ್ನು ಅರ್ಧಕ್ಕೆ ಈಗ ಹಳೆಯ ಸರ್ಕಾರಿ ಕಾಲೇಜನ್ನು ಬಿಟ್ಟು ಅವರು ಪುತ್ತೂರಿಗೆ ಹೋಗಲಿಕ್ಕೆ ಮುಖ್ಯ ಕಾರಣ ಮಳಹಳ್ಳಿ ಶಿವರಾಯರು. ಮಳಹಳ್ಳಿ ಶಿವರಾಯರ ಒಂದು ಪ್ರೇರಣೆಯಿಂದ ಹೋದ್ದು. ಅಲ್ಲಿ ಏನಾಗಿದೆ ಅಂದರೆ, ಅವರದ್ದು ಆ ಕಾಲಕ್ಕೆ ಗಾಂಧಿಯ ತತ್ವಕ್ಕೆ ಆರಂಭದಲ್ಲಿ ಸಂಪೂರ್ಣವಾಗಿ ಅವರು ಒಪ್ಪಿಕೊಂಡವರು. ಹಾಗೆ ಖಾದಿಯ ವಸ್ತುಗಳನ್ನು ಮನೆ ಕೊಂಡೋಗಿ ಮಾರಾಟ ಮಾಡಿದ್ದಾರೆ ಅವರು. ಮತ್ತು ಆ ಕಾಲದಲ್ಲಿ ಏನಾಗಿದೆ ಅಂದರೆ, ಈ ಗಾಂಧಿ ತತ್ವವನ್ನು ಪ್ರಚಾರ ಮಾಡೋದಕ್ಕೆ ಈ ದಲಿತ ಕೇರಿಗಳಿಗೆ ಹೋಗಿದ್ದಾರೆ. ಅಲ್ಲಿ ಆ ಮಕ್ಕಳಿಗೆ ನಾಟಕ ಆಡಿಸಿದ್ದಾರೆ. ನನಗೆ ನನ್ನ ತಂದೆ ಅವರು 1931ರಲ್ಲಿ ಕಾರಂತರ ಮಕ್ಕಳ ಕೂಟಕ್ಕೆ ಸೇರಿದರು. ಆಗ ಅವರು ಪುತ್ತೂರಿನ ಹೈಯರ್ ಎಲಿಮೆಂಟ್ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಬಹುಶಃ 5ನೇ 6ನೇ 7ನೇ ಕ್ಲಾಸಲ್ಲಿ ಇರಬೇಕು. ಹಾಗೆ ಆ ಕಾಲಕ್ಕೆ ಏನಾಗಿದೆ, ಈ ಉಪ್ಪಿನಂಗಡಿ ಮತ್ತು ಕಡಬ, ಸುಳ್ಯ ಈ ಕಡೆಯಲ್ಲೆಲ್ಲ ಹೋಗಿ ಅಲ್ಲಿ ದಲಿತರು, ಸ್ಪೃಶ್ಯ ಪಟ್ಟಣದ ಎಲ್ಲರನ್ನು ಮಕ್ಕಳು ಕರ್ಕೊಂಡು ನಾಟಕ ಆಡಿಸಿದ್ದಾರೆ. ಅವರ ನಾಟಕ ಮಕ್ಕಳ ನಾಟಕ. ಸೊ ಆ ನಾಟಕ ಆಡಿಸುವ ಒಂದು ನೆಲೆಯಲ್ಲಿ ಏನಾಯಿತು ಅಂದರೆ, ಇವರ ಆ ಸ್ಥಳಕ್ಕೆ ಹೋದಾಗ ಇವರ ಒಂದು ಆರ್ಥಿಕ ಸಾಮಾಜಿಕ ವಿಷಯಗಳನ್ನು ಸಮೀಕ್ಷೆಯನ್ನು ಅವರು ಬರ್ಕೊಂಡು ಬಂದರು. ಅದರ ಉಪ ಉತ್ಪನ್ನವಾಗಿ ಚೌಮನದೊಡ್ಡಿ ಹುಟ್ಟಿಕೊಂಡಿದ್ದು. ಚೌಮನದೊಡ್ಡಿಯನ್ನು ಬರೀಲಿಕ್ಕಾಗಿಲ್ಲ. ನಾನು ಮೊದಲು ನನಗೆ ಒಂದು ತಪ್ಪು ಕಲ್ಪನೆ ಇತ್ತು, ಚೌಮನದೊಡ್ಡಿ ಬರೀಲಿಕ್ಕಾಗಿ ಇವರು ಈ ಥರ ಎಲ್ಲ ಸಂಗ್ರಹ ಮಾಡಿದರು ಅಂತ. ಬಟ್ ಆಮೇಲೆ ಅವರ ಯಾವುದು ಆತ್ಮಚರಿತ್ರೆ ಓದಿದ ಮೇಲೆ ಗೊತ್ತಾದ್ದು, ಅವರ ಅಲ್ಲಿ ಪುತ್ತೂರಿಗೆ ಹೋದ ಆರಂಭದ 31ರಿಂದ ಒಂದು 10 ವರ್ಷಗಳ ಕಾಲ, ಅಂದರೆ 47 ಸ್ವಾತಂತ್ರ್ಯವರೆಗಿನ ಅವರ ಕೆಲಸಗಳೆಲ್ಲವುಗಳು ಕೂಡ ಒಂದು ಆದರ್ಶವಾದಿ ಒಂದು ಹೋರಾಟ. ಅದರಿಂದಲೇ ನೀವು ನೋಡಬೇಕು, ಅವರು ಬರೆದ ಮುಖ್ಯವಾದ 3 ಕಾದಂಬರಿಗಳನ್ನು ನಾನು ಇಲ್ಲಿಂದ ಜಂಪ್ ಮಾಡ್ತಾ ಇದ್ದೇನೆ. ಒಂದು ಅದು ಚೌಮನದುಡ್ಡಿ ಅನ್ನುವಂಥದ್ದು. ಚೌಮನದುಡ್ಡಿ ಅವರು ಬರೆದ ಮಹತ್ವದ ಬರೆದ ಪುತ್ತೂರಿಗೆ ಹೋದ್ಮೇಲೆ ಬರೆದದ್ದು. ನಾನು ಬೆಳಿಗ್ಗೆ ಹೇಳಿದೆ, ಪುತ್ತೂರಿಗೆ ಹೋಗೋದಿದ್ದರೆ ಸಾಲಿಗ್ರಾಮ ಇದ್ದರೆ ಚೌಮನದುಡ್ಡಿ ಬರ್ತಾ ಇರಲಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಅದು ಆ ಇಡೀ ಆ್ಯಂಬಿಯನ್ಸ್ ಅಥವಾ ಪರಿಸರ ಇದೆ ಅಲ್ಲ, ಅದು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಯಾವುದು ಆ ರೀತಿಯ ಅಲ್ಲಿ ಓಡಾಡಿಕೊಂಡು ಅವರು ಬರೆದಂಥದ್ದು. ಓಡಾಡಿಕೊಂಡು ಬರೀಲಿಕ್ಕೆ ಸಾಧ್ಯ ಆಗಿದ್ದದ್ದು ಅವರಿಗೆ ಅಲ್ಲಿ. ಅದು ಪ್ರಕಟ ಆಗಿರುವಂಥದ್ದು 1933ರಲ್ಲಿ. ಆ ನಂತರ ಬಂದದ್ದು ಸರಸಮ್ಮ ಸಮಾಧಿ 37ರಲ್ಲಿ, ಮರಳಿ ಮಣ್ಣಿಗೆ 41,
ಆ ಬಳಿಕ ಕುಡಿಯರ ಕೂಸು 51. ನೀವು ಒಂದು 3 ಅದನ್ನು ಮಾತನ್ನು ಹೇಳಿದರೆ, ಒಂದು ಚೋಮನ ದುಡ್ಡಿ, ಇನ್ನೊಂದು ಸರಸ ಸಮಾಧಿ, ಇನ್ನೊಂದು ಕುಡಿಯರ ಕೂಸು. ಅದರ ವಸ್ತು ಮತ್ತು ಅದರ ನಿರ್ವಹಣೆಯನ್ನು ನೋಡಿದರೆ ಅವು ಸಂಪೂರ್ಣವಾಗಿ ಅವರ ಜೊತೆಗೆ ಇದನ್ನು ಬರೀಲಿಕ್ಕಾಗಿ ಕ್ಷೇತ್ರ ಕಾರ್ಯ ಮಾಡಿ ಬರೆದದ್ದಲ್ಲ. ಎಷ್ಟೋ ಕಾದಂಬರಿಕಾರರು ಕಾದಂಬರಿ ಬರೀಲಿಕ್ಕೆ ಹೋಗಿ ಅವರು ಬುಡಕಟ್ಟಿನವರ ಕ್ಷೇತ್ರ ಕಾರ್ಯ ಮಾಡಿಯೋ ದಲಿತರ ಕ್ಷೇತ್ರ ಇದಲ್ಲ. ಇವರು ಗಾಂಧಿವಾದಿಯ ತತ್ವದಿಂದ ಅವರ ಮಕ್ಕಳ ಜೊತೆಗೆ ಸೇರಿ ನಾಟಕ ಆಡಿಸಿ ಅವರಿಗೆ ಶಿಕ್ಷಣ ಕೊಡಿಸುವುದಕ್ಕೆ ಮಾಡಿ ಆ ಅನುಭವ ಪಡೆದದನ್ನು ಬರ್ಕೊಂಡು ಅದರ ಆಧಾರದ ಮೇಲೆ ಅವರು ಬರೆದಂಥದ್ದು 1993. ಅದೇ ರೀತಿಯಲ್ಲಿ ಈ ಪಶ್ಚಿಮ ಘಟ್ಟದ ಭಾಗದಲ್ಲಿ ಈ ಬಾಂಜಾರ ಮಲೆ ಮತ್ತು ಉಳಿದ ಭಾಗದಲ್ಲಿರುವ ಮಲೆ ಕುಡಿಯರದು ನಡೆದಾಡಿಕೊಂಡು ಹೋಗಿ ಈ ಕುಡಿಯರು ಒಂದು ಮಲೆಗೂ ಇನ್ನೊಂದು ಮಲೆಗೂ ನಡೆಯುತ್ತಾ ಇದ್ದ ಸ್ಪರ್ಧೆಗಳು, ಒಂದು ಮಲೆಯಲ್ಲಿ ಅವರು ಆರಾಧನೆ ಮಾಡ್ತಾ ಇದ್ದ ಪಂಜುರ್ಲಿ, ಇನ್ನೊಂದು ಮಲೆಯಲ್ಲಿ ಆರಾಧನೆ ಮಾಡ್ತಾ ಇದ್ದ ಮಲರಾಯ. ಹಾಗಾಗಿ ಈ ಪಂಜುರ್ಲಿ ಮತ್ತು ಮಲರಾಯ ನಡುವೆ ಸ್ಪರ್ಧೆ ಅಂತ ಹೇಳಿದರೆ ಅದು ಒಂದು ಮಲೆಯ ಬುಡಕಟ್ಟಿನವರು ಕುಡಿಯರಿಗೂ ಇನ್ನೊಂದು ಮಲೆಯ ಕುಡಿಯರಿಗೂ ಆಗುವ ಸ್ಪರ್ಧೆ. ಅದು ನೀವು ಅದನ್ನು ಆ ಕಾದಂಬರಿಯಲ್ಲಿ ಇವತ್ತು ನೀವು ಓದಿದರೆ ನಿಮಗದು ಹೊಸ ಅರ್ಥ ಕಾಡ್ತದೆ. ಅಂದರೆ ಆಯಾಯ ಒಂದು ಮಲೆಯವರು ತಮಗೆ ಬೇಕಾದ ದೈವಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ, ಮಲರಾಯ ಮತ್ತು ಪಂಜುರ್ಲಿ ಅದನ್ನು. ಆದರೆ ಅಲ್ಲಿ ಕೊನೆಗೆ ಅವರಲ್ಲಿ ಒಂದು ಸ್ವಲ್ಪ ಯಾವುದು ಈ ಹೇಳ್ತಾರೆ ವಾಟ್ ಯು ಕಾಲ್ ರಿಫಾರ್ಮಿಸ್ಟ್ ಅಂತ ಹೇಳ್ತೇವಲ್ಲ, ಕರಿಯ ಮತ್ತು ಕಾಳ ಒಂದು ಜಿಂಕೆಯನ್ನು ಸಾಕ್ತಾರೆ. ಬೆಳಿಗ್ಗೆ ಅದನ್ನೇ ಪ್ರಸ್ತಾವ ಮಾಡಿದೆ. ಅವಳು ಯಾರು ಮಗಳು ಇದ್ದರಲ್ಲಿ ಕ್ಷಮ ಇದ್ಲು, ಅವರು ಅಲ್ಲಿ ಅವರ ಬಾಲವನದಲ್ಲಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಸಾಕ್ತಾಯಿದ್ದರು. ಪಕ್ಷಿಗಳನ್ನು ಒಂದು ಕೆಲವು ವರ್ಷ ಆಮೇಲೆ ಅದನ್ನು ಬಿಟ್ಟರು. ಅಂದರೆ ಕರಿಯ ಮತ್ತು ಕಾಳ ಇವರು ಹಿರಿಯರು ಭೇಟಿಯಾಡ್ತಾ ಇದ್ದರೆ ಆ ಪರಂಪರೆಯ ಕಿರಿಯರು ಮಲೆಕುಡಿಯರು ಅದನ್ನು ಸಾಕ್ತಾರೆ ಅಂತ. ಅಂದರೆ ಅದು ಸ್ವಲ್ಪ ಏನಾಗಿದೆ, ಇಡೀ ಕಾರಂತರದ್ದು ಹೇಗಿತ್ತು ಅಂದರೆ ಒಂದು ಗಾಂಧಿವಾದ ಮತ್ತು ರಿಫಾರ್ಮಿಸ್ಟ್ ಸುಧಾರಣಾವಾದಿ ನೆಲೆಯಿಂದ ಅವರು ಬರೆದರು. ಬಟ್ ಸರಸಮ್ಮನ ಸಮಾಧಿ ಈಸ್ ಒನ್ ಆಫ್ ದಿ ಬೆಸ್ಟ್ ನಾವೆಲ್. ಯಾಕೆ ಅಂತ ಹೇಳಿದರೆ ಅದು ಬಂದ ಕಾಲ. ಈ ಫ್ಯಾಮಿನಿಸ್ಟು ಹೇಳುವವರು ಯಾರು ಅವರ ತಾಯಿಯಂದಿರೇ ಹುಟ್ಟಿರಲಿಲ್ಲ ಆ ಕಾಲಕ್ಕೆ, ಅವರು ಹುಟ್ಟಲಿಲ್ಲ ಮಾತ್ರಲ್ಲ. ಅಂದರೆ ಯಾರಿಗೂ ಊಹಿಸದ ರೀತಿಯಲ್ಲಿ 3 ಜೋಡಿಗಳು ಅವು ಯಾಕೆ ಗಂಡ ಮತ್ತು ಹೆಂಡತಿ ನಡುವೆ ವಿಷಮತೆ ಬರ್ತದೆ, ವಿಷಮ ದಾಂಪತ್ಯ ಇರ್ಬೋದು, ವಿಷಮ ಸಂಬಂಧ ಇರ್ಬೋದು, ಮತ್ತು ಒಬ್ಬ ಹೆಂಡತಿ ಸಾಯುವುದೋ ಕೊಲೆ ಮಾಡುವುದೋ ಆತ್ಮಹತ್ಯೆ ಮಾಡುವುದು. ಆದರೆ ಅವಳಿಗೆ ಒಂದು ಗುಡಿ ಕಟ್ಟುವುದು, ಈ ಸತಿ ಪದ್ಧತಿ, ಈ ಮೂಲಕ ಆ ಇಡೀ ಕಾದಂಬರಿ ಇದೆ ಅಲ್ಲ, ಅದು ಯಾಕೆ ಅದು ಬಂದ ಕಾಲ ನೋಡಿದರೆ 37ನೇ ಸರಿ. ಅಂದರೆ ಈ ಕಾರಂತರ ಆರಂಭದ ಈ ಕಾದಂಬರಿಗಳು ಅವುಗಳು ಅವರ ನಡೆದಾಡಿಕೊಂಡು ಕಾಡುಗುಡ್ಡೆಗಳಲ್ಲಿ ಕಾಲ್ನಡಿಗೆ ನಡೆದಾಡಿಕೊಂಡು ಅನುಭವಿಸಿಕೊಂಡು ಅವ್ರು ನಡೆದಾಡಿಕೊಂಡು ಹೋದ್ದು ಕಾದಂಬರಿ ಬರೀಲಿಕ್ಕಲ್ಲ, ಅವರು ಜನಜೀವನ ಅರ್ಥ ಮಾಡಿಕೊಂಡು ಜನಗಳಿಗೆ ಸಹಾಯ ಮಾಡುವಂಥ ಈ ಕೆಲಸಕ್ಕೆ ಹೋದದ್ದು. ಅದು ಗಾಂಧಿ ಪ್ರಣೀತವಾದಂತಹ ಒಂದು ಮನೋಧರ್ಮದಿಂದ ಅದರ ಫಲವಾಗಿ ಅವರು ಅದನ್ನು ಕಂಡು ಅದು ಚೊಮ್ಮನ ದುಡಿಯಾಗಿರ್ಬೋದು, ಕುಡಿಯರ ಕುಸಿ ಆಗ್ಬೋದು, ಸರಸ ಸಮಾಧಿಯನ್ನು ಬರೆದು. ಅಂದರೆ ಇದು ಆ ಆರಂಭದವರ ಎಲ್ಲ ಕೃತಿಗಳನ್ನು ನೋಡಿದಾಗಲೂ ಕೂಡ ಅದರಲ್ಲಿ ಬಹಳ ದಟ್ಟವಾಗಿರುವಂಥದ್ದು. ವಾಸ್ತವಿಕವಾಗಿ ಇದನ್ನು ಇವತ್ತು ವಿಮರ್ಶೆಯಲ್ಲಿ ಅದಕ್ಕೆ ಒಂದು ಪದ ಇದೆ. ಅದು ಏನಂತ ಹೇಳಿದರೆ ಅದು ಈ ಕಲ್ಚರಲ್ ಜಾಗ್ರಫಿ ಅಂತ ಪದ ಬಳಸ್ತಾರೆ. ಕಲ್ಚರ್ ಜಾಗ್ರಫಿ ಒಂದು ಭೂಪ್ರದೇಶ, ಅಲ್ಲಿರುವ ಸಂಸ್ಕೃತಿ ಮತ್ತು ಅಲ್ಲಿರುವ ಬದುಕುವರು ಅದರಿಂದ ಒಂದಲ್ಲ ಒಂದು ರೀತಿ ಪ್ರಭಾವಿತವಾಗಿ ಬರೀತಾರೆ ಅಂತ. ಕೆಲವು ಮಂದಿ ಯಾವುದಕ್ಕೂ ಒಳಗಾದವರಿಗೆ ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಯಾರು ಸೆನ್ಸಿಟಿವ್ ಆಗಿರ್ತಾರೋ, ಯಾರು ಭಾಳ ಸೆನ್ಸಿಟಿವ್ ಆಗಿರ್ತಾರೆ, ಪಂಪ ಯಾಕೆ ಮತ್ತೆ ಜೋಳದ ಪಾಳಿ ಹೇಳ್ತಾನೆ ಅಂದರೆ ಅವನು ಬದುಕಿದ ಈ ಇದು ಪ್ರದೇಶ ಇದೆಯಲ್ಲ ಅದು ಪೂರ್ತಿಯಾಗಿ ಜೋಳ ತಿನ್ನುವಂಥವರು ಮತ್ತು ಯೋಧರುಗಳು ಅವರು ಸಾಯ್ತಾರೆ, ಅವರ ಹೆಂಡತಿಯರು ವಿಧವೆಯರಾಗ್ತಾರೆ, ಅವರಿಗೆ ಒಂದು ಋಣ ಇರ್ತದೆ, ಅದು ಜೋಳದ ಋಣ, ಅದಕ್ಕಾಗಿ ಯುದ್ಧ ಮಾಡ್ತಾರೆ ಅಂತ. ಅದ ಕಾರಣ ಅದನ್ನು ಒಂದು ಯಾವುದು ಕಲ್ಚರಲ್ ಒಂದು
ಒಂದು ರೀತಿಯ ಪರಿಮಾಣವಾಗಿ ಒಂದು ಪ್ಯಾರಡೈಮ್ ಆಗಿ ನಾವು ಗಮನಿಸ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಾವು ಕಾರಂತರಲ್ಲಿ ಕಾಣಬಹುದಾದ ಈ ಆರಂಭದ ಕಾದಂಬರಿಗಳು ಅದೆಂದರೆ ಅನುಭವ ಪಡೆಯುವುದಕ್ಕಾಗಿ ಅಲ್ಲ, ಅವರು ತಮ್ಮ ಪಾಡಿಗೆ ಅದನ್ನು ನಡೆದಾಡಿಕೊಂಡೇ ಅವರು ಅನುಭವ ಪಡೆದು ಅದನ್ನು ಬರೀತಾ ಹೋದರು ಅಂತ. ಅಂದರೆ ಇದು ನಾನು ಅದನ್ನು ಈ ಪೀಠದ ಬಗ್ಗೆ ಹೇಳ್ತಾ ಇದ್ದೆ. ಆಮೇಲೆ ಇಲ್ಲಿ ಪೀಠದ ಅನೇಕ ಕೆಲಸಗಳಿಗೆ ಅವರು ಬರ್ತಾಯಿದ್ರು. ನಾನು ಕೊನೆಗೆ ಹೇಳಬೇಕು, 1997 ಅಕ್ಟೋಬರ್ನಲ್ಲಿ ಮಂಗಳೂರು ಸಿಟಿಯಲ್ಲಿ ಅವರ್ ಕಂಟ್ರಿ ನಮ್ಮ ದೇಶ ಅಂತ ಒಂದು ಸೀರೀಸ್ ಉಪನ್ಯಾಸಗಳಾಯಿತು. ಆ ಉಪನ್ಯಾಸಕ್ಕೆ ಕಾರಂತನ್ನು ಕರೀಲಿಕ್ಕೆ ನಾನೇ ಹೋಗಿದ್ದೆ. ಅಲ್ಲಿ ಅದು ಹೌದು ಅಕ್ಟೋಬರ್ನಲ್ಲಿ 97 ಅಕ್ಟೋಬರ್ನಲ್ಲಿ ಅದು ಕನ್ನಡ ಡಿಪಾರ್ಟ್ಮೆಂಟಲ್ಲ, ಯೂನಿವರ್ಸಿಟಿ ಲೆಕ್ಚರ್ ಅದು. ಅಲ್ಲಿ ಅವ್ರು ಹೇಳಿದ ಒಂದು ಪಾಯಿಂಟ್, ಅದರ ನಾನು ಬರೀ ಸೂಕ್ಷ್ಮ ಹೇಳ್ತೇನೆ. ಈಗ ಬ್ರಿಟಿಷರು ಭಾರತ ಬಿಟ್ಟು ಹೋದದ್ದು ಕೇವಲ ನಮ್ಮ ಅಹಿಂಸಾ ಚಳವಳಿಗೆ ಅಷ್ಟೇ ಅಲ್ಲ, ಅದು ಇರ್ಬೋದು. ಅದು ಅದೇ ಹೊತ್ತಿಗೆ ಅವರು ಅನೇಕ ಹೊಸ ಹೊಸ ದೇಶಗಳನ್ನು ಬಿಟ್ಟು ಹೋದರು. ಅದೇ ಹೊತ್ತು ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದರು. ಅಲ್ಲಿ ಚಳವಳಿ ಏನಾಗಲಿಲ್ಲ. ಅದಕ್ಕೆ ಇವರು ಕೊಡುವ ಕಾರಣ ಏನಂದರೆ, ಆ ಬ್ರಿಟನ್ ಆ ವೇಳೆಗೆ ಆರ್ಥಿಕವಾಗಿ ಬಹಳ ದುರ್ಬಲ ಆಗಿತ್ತು. ಅವರಿಗೆ ಅವರ ಹಣಕಾಸು ಈ ಹೊಸ ದೇಶಗಳನ್ನು ನಡೆಸುವಷ್ಟು ಶಕ್ತಿ ಇರಲಿಲ್ಲ. ಸೊ ಹಾಗಾಗಿ ಅವರು ಈ ಒಂದೊಂದೇ ವಸಾಹತುಗಳನ್ನು ಬಿಡ್ತಾ ಹೋದರು ಮತ್ತು ಅದಕ್ಕೆ ತಮ್ಮ ಔದಾರ್ಯ ಅನ್ನುವಂಥ ತುಂಬ ಹಣೆಪಟ್ಟಿ ಕಟ್ತಾ ಹೋದರು. ಇದೊಂದು ಮಾತು, ಅದು ಚರ್ಚಾಸ್ಪದ ಇರ್ಬೋದು. ಆದರೆ ನಾವು ಯೋಚನೆ ಮಾಡೋ ಕ್ರಮ ಹೇಗಿರ್ತದೆ ಅಂದರೆ, ಒಂದು ದೇಶದ ಆರ್ಥಿಕ ಸ್ಥಿತಿ ಕುಗ್ತಾ ಹೋದಾಗ ಈ ವಿಸ್ತರಣೆ ಮಾಡುವಂಥ ಒಂದು ಆಕಾಂಕ್ಷೆ ಕಡಿಮೆ ಆಗ್ತಾ ಬರ್ತದೆ ಅಂತ. ನಮಗೆ ಊಟ ಮಾಡಲಿಕ್ಕಿಲ್ಲ, ನಾವು ಇನ್ನೊಬ್ಬರ ಮನೆಗೆ ದಾಳಿ ಮಾಡೋದು ಹೇಗೆ ಅನ್ನುವಂಥ ಕಲ್ಪನೆ ಇದೆ ಅಲ್ಲ. ಸೊ ಈ ಥರದ ಒಂದು ಮಾತು ನನಗೆ ನೆನಪಿದೆ. ಅದು ನಮ್ಮ ಯೂನಿವರ್ಸಿಟಿಯಲ್ಲಿ ಮಾಡಿದ ಭಾಷಣ ಅನ್ನುವಂಥದ್ದು. ಇದು ಪೀಠ ಮತ್ತು ಇನ್ನೂ ಅನೇಕ ಭಾಷಣಗಳನ್ನು ಮಾಡಿದ್ದಾರೆ, ಮಾತು ಹೇಳ್ತಾ ಇಲ್ಲ ನಾನು. ಆದರೆ ನಾನು ಇದಕ್ಕೆ ಪೂರಕವಾಗಿ ನನಗೆ ಸಂಬಂಧಪಟ್ಟಾಗಿ ಅವರ ಕೊನೆಯ ಭಾಷಣದ ಬಗ್ಗೆ ಒಂದು ಮಾತಾಡಬೇಕು. ನಾನು ತುಳು ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷನಾಗಿದ್ದ ಕಾಲಕ್ಕೆ 1997ರಲ್ಲಿ ನಾನು ಅಮೃತ ಸೋಮೇಶ್ವರು ಮತ್ತು ಅಲ್ಲಿಯ ಉಳ್ಳಾಳದ ಇಲ್ಲಿ ಭಾಸ್ಕರ ಕುಕ್ಕವಳ್ಳಿ ಅದರ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ. ನಾವೆಲ್ಲ ಒಂದು ಅಕಾಡೆಮಿಯಲ್ಲಿ ಮೀಟಿಂಗ್ ಮಾಡಿದ್ದೆವು, ಉಳ್ಳಾಳದಲ್ಲಿ ಮೀಟಿಂಗ್ ಮಾಡಿದೆವು, ಉತ್ಸವ ಮಾಡಬೇಕು ಅಂತ. ಬಹುಶಃ ಅದನ್ನು ಆರಂಭ ಮಾಡಿದ್ದು ನಾವು ಅಂತ ಇವತ್ತು ಯಾರು ನಮ್ಮ ಹೆಸರು ಹೇಳುವುದಿಲ್ಲ ನಮಸ್ಕಾರಿಗಳೇ. ಆದರೆ ಈಗ ಎಲ್ಲರೂ ಕೂಡ ಅದು ಯಾವುದು ಚಕ್ರವನ್ನು ನಾವೇ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾರಲ್ಲ ವಿಜ್ಞಾನದಲ್ಲಿ, ಹಾಗೆ. ಬಟ್ ನಾವು ಅದಕ್ಕೆ ಎಷ್ಟು ಕಷ್ಟಪಟ್ಟು ಮಾಡಿದ್ದೇವೆ ಅಂತ ನಮಗೆ ಗೊತ್ತು, ಹಣ ಇರಲಿಲ್ಲ. ಆಗ ನನಗೆ ಒಂದು ಯೋಚನೆ ಬಂದು, ಕಾರಂತರನ್ನು ಕರೆದು ಹೇಗೆ ಅಂತ. ಎಲ್ಲರೂ ಹೇಳಿದರು, ಕಾರಂತರೆಲ್ಲ ಬರಲಿಕ್ಕೆ ಉಂಟು ಇದಕ್ಕೆಲ್ಲ, ಮತ್ತು ತುಳು ಇದು ಅಕಾಡೆಮಿ ಅದಕ್ಕೆ ಅಂತ. ನಾನು ನೋಡ್ತೇನೆ ಅಂತೇಳಿ ಸಾಲಿಗ್ರಾಮಕ್ಕೆ ಹೋದೆ. ಏನು ಅದೆಲ್ಲ ಒಂದು ನಮ್ಮ ತುಳು ಅಕಾಡೆಮಿಲಿ ಹಬ್ಬಕ್ಕ ಉತ್ಸವಕ್ಕೆ. ಓ, ನಿಮ್ಮ ತುಳು ಅಕಾಡೆಮಿಗೆ ನನಗೆ ತುಳು ಬರುವುದಿಲ್ಲ ಮತ್ತು ಹಬ್ಬಕ್ಕಂತ ನನಗೇನು ಗೊತ್ತಿಲ್ಲ ಅಲ್ಲ. ಅದಕ್ಕೇನಲ್ಲ, ನನಗೇನಂದರೆ ಅದು ಸ್ವಾತಂತ್ರ್ಯದ 50ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಮಾಡುವ ಕಾರ್ಯಕ್ರಮ. ಅದಕ್ಕೆ ನೀವು ನಿಮ್ಮ ಸ್ವಾತಂತ್ರ್ಯದ ನಿಮ್ಮ ಪರಿಕಲ್ಪನೆ ಬಗ್ಗೆ ಮಾತಾಡಿ. ಆಯಿತು, ಬರ್ತೇನೆ ಅಂತ ಹೇಳಿದರು. ಅವರ ಡೈರಿಯಲ್ಲಿ ಬರ್ಕೊಂಡ್ರು. ಭಾರತ್ ಹೈಸ್ಕೂಲ್ನಲ್ಲಿ ನಾವೆಲ್ಲ ಸಿದ್ಧತೆ ಮಾಡ್ತಾಯಿದ್ದೆವು. ಕಾರ್ಯಕ್ರಮಕ್ಕೆ 1 ಗಂಟೆಗೆ ಮೊದಲೇ ಕಾರಂತರ ಕಾರು ಬಂತು. ನಮಗೆ ಗಾಬರಿ ಅಂದರೆ ಗಾಬರಿ. ಅವರ ವಾಚ್ ಕೈ ಕೊಟ್ಟು 1 ಗಂಟೆ ಮೊದಲು ಬಂದ. ನನಗೆ ಅಲ್ಲಿ ಯಾರು ಇಲ್ಲ, ನಾನು ಮಾತ್ರ ಪುಣ್ಯಕ್ಕೆ ಇದ್ದೆ. ನಾನು ಏನು ಮಾಡೋದು, ಕೊನೆಗೆ ಆ ಭಾರತ್ ಹೈಸ್ಕೂಲಿನ ಒಂದು ಮರದ ಕುರ್ಚಿಯನ್ನು ತಂದು ಇಟ್ಟೆವು ಒಳಗೆ. ಬೇರೆ ಗಾಡಿ ಒಬ್ಬ ಹೊರಗೆ ಬರ್ತಾಯಿದ್ದ, ಬಾರಿಸಿಟ್ಟೆವು. ಇವರು ನೋಡಿ, ಮಕ್ಕಳೆಲ್ಲ ಎಲಿಮೆಂಟ್ ಶಾಲೆಯ ಮಕ್ಕಳೆಲ್ಲ ಬಂದರು. ಮಕ್ಕಳ ಹತ್ರ ನಿನಗೇನು ಕತೆ ಗೊತ್ತುಂಟು, ನಿನಗೆಂಥ ಗಾದೆ ಗೊತ್ತುಂಟು ಅಂತ ಮಕ್ಕಳಿಂದ ಕತೆ ಹೇಳೋದು. ಇವರು 1 ಗಂಟೆ ಕಳೆದು ಆಮೇಲೆ ಅಲ್ಲಿ ವೇದಿಕೆಯಲ್ಲಿ ಒಂದು ಅದ್ಭುತ ಭಾಷಣ ಮಾಡಿದರು. ನಾನು ಹೇಳ್ತಾ ಇರೋದು ಡೌನ್ ಟು ಅರ್ತ್ ಅಂತ ಹೇಳ್ತೇವಲ್ಲ ನಾವು ಸಾಹಿತಿಗಳು, ಇಂಥದ್ದು ನಾವು ಅನೇಕ ಮಾತು ಸಾಹಿತ್ಯದ ಬಗ್ಗೆ ಅನೇಕ ಚರ್ಚೆ ಮಾಡ್ಬೋದು, ಕಾರಂತರ ಬಗ್ಗೆ ಅಲ್ಲ ಅಂತ ಹೇಳ. ಆದರೆ ಈ ಥರದ ಅನೇಕ ಉದಾಹರಣೆಗಳನ್ನು ನಾನು ಹೇಳಬಲ್ಲೆ. ಅದೇ ಇನ್ನೊಂದು ಅಲ್ಲಿ ಹೇಳಬೇಕು, ಅದು ಬಹುಶಃ ಸರಿ ನೆನಪಿಲ್ಲ, ಈ ಅಕ್ಟೋಬರ್ ಕಾರ್ಯಕ್ರಮ ಕರೀಲಿಕ್ಕೆ ಹೋದಾಗಲೋ ಅಥವಾ ನವಂಬರ್ಗೆ. ಯಾಕಂದರೆ ನವಂಬರ್ ಅವರು ಉಳ್ಳಾಳಕ್ಕೆ ಬಂದದ್ದು ನವಂಬರ್ 8ಕ್ಕೆ, ಅವರು ತೀರಿಕೊಂಡದ್ದು ಸರಿಯಾಗಿ ಡಿಸೆಂಬರ್ 9ಕ್ಕೆ, 30 ದಿನ. ಇದು ಉಳ್ಳಾಳದ್ದು ಅವರ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ.
ಆ ವೇಳೆಗೆ ಅದೇ ವರ್ಷ ಡಿಸೆಂಬರದಲ್ಲಿ 8-9 ಹೊತ್ತಿಗೆ ಇಲ್ಲಿ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಖೈರಜ್ಞನ ಅಧ್ಯಕ್ಷತೆಯಲ್ಲಿತ್ತು. ಅದರ ಸ್ಮರಣ ಸಂಚಿಕೆ ಪೊನ್ನಕಂಟಿಗೆ ನಾನು ನಂದ ಅವರು ಸಂಪಾದಕರಾಗಿದ್ದೆವು. ನಾನು ಕಾರಂತರಿಗೆ ಒಂದು ಪತ್ರ ಬರೆದಿದ್ದೆ 1 ತಿಂಗಳ ಹಿಂದೆ. ನನಗೊಂದು ಅವರ ಲೇಖನ ಬಂದಿತ್ತು, ಅದು ಪ್ರಕಟ ಆಗಿದೆ. ಆದರೆ ಡಿಸೆಂಬರ ಸುಮಾರು 5ನೇ ತಾರೀಕಿಗೆ ಅವರು ಮಣಿಪಾಲ ಆಸ್ಪತ್ರೆಗೆ ಸೇರಿದರು. 6-7 9ಕ್ಕೆ ತೀರಿಕೊಂಡರು. ಕೋಟದಲ್ಲಿ ಅವರ ಸಂಸ್ಕಾರ ಮಾಡಿದರು. ಒಂದು ತಿಂಗಳಲ್ಲಿ ನಡೆದ ಕಥೆಗಳು. ಆದರೆ ನಾನು ಹೇಳ್ತಾ ಇರೋದು ಇದು ಅಕ್ಟೋಬರ್ನ ಕಾರ್ಯಕ್ರಮಕ್ಕೂ ಅಥವಾ ಈ ನವಂಬರ್ ಕಾರ್ಯಕ್ರಮ ನಾನು ಕರೀಲಿಕ್ಕೆ ಸಾಲಿಗ್ರಾಮಕ್ಕೆ ಹೋಗಿದ್ದೆ. ಟೀಪಾಯಿ ಮೇಲೆ ಕೆಲವು ಎನ್ಸೈಕ್ಲೋಪೀಡಿಯಾ ಹಾಕ್ಕೊಂಡು ಕೂತಿದ್ರು. ಏನು ಸರ್ ಅಂತ ಕೇಳಿದೆ. ಅಲ್ಲ, ಒಂದು ಲೇಖನ ಬರಿಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕು, ಅದಕ್ಕೆ ನಾನು ಅದನ್ನು BPP ತರಿಸಿದೆ ಅಂತ ಹೇಳಿದೆ. ಪ್ರೊಫೆಸರ್ಗಳು ತಪ್ಪು ತಿಳ್ಕೊಳ್ಳದೆ ಇರುವುದಾದರೆ ಯಾವುದು ಸಾಯುವುದಕ್ಕೆ 1 ತಿಂಗಳ ಮೊದಲು ಕಾರಂತರು ಒಂದು ಲೇಖನ ಬರೀಲಿಕ್ಕೆ VPPಯಲ್ಲಿ ಪುಸ್ತಕ ನೋಡ್ಬೋದು. ನಮ್ಮ ಎಷ್ಟು ಟೀಚರ್ಸ್ಗಳು ಬಹುಶಃ ಪ್ರಿಪ್ರೇಷನಿಗೆ ಈ ಥರದ ಪುಸ್ತಕ ತರಿಸ್ತಾರೆ ಗೊತ್ತಿಲ್ಲ ನನಗೆ. ಆ ಥರ ನಾನು ಹೇಳ್ತಾ ಇರೋದು ನಾನು. ಆದರೆ ಒಂದು ಸತತವಾದ ಓದು, ಅವರ ಓದುವಿಕೆ, ನಾನು ಅದನ್ನು ಅನೇಕ ಬಾರಿ ಕಂಡಿದ್ದೇನೆ. ಪುಸ್ತಕಗಳ ಓದುವಿಕೆ ಮತ್ತು ಪ್ರವಾಸ ಅಂತ ಹೇಳಿದರೆ ಖಾಲಿ ಚಕ್ರ ಕಟ್ಟಿಕೊಂಡು ಅದು ಅವರ ಪ್ರವಾಸ ಸಾಹಿತ್ಯ ಬರೆದಿದ್ದಾರೆ ಅಂತ ಅಷ್ಟಕ್ಕೆ ಅಲ್ಲ. ಮತ್ತು ಇನ್ನೊಂದು ಅವರ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳಬೇಕು. ಕಾರಂತರು ಆರಂಭದ ಅವರ ಜೀವಮಾನದಲ್ಲಿ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದ್ದರು. ಎಷ್ಟು ಕಷ್ಟ ಇದ್ದ ಅಂದರೆ ಅವರ ಪುಸ್ತಕಗಳನ್ನು ಯಾರೂ ಪ್ರಕಟ ಮಾಡ್ತಾ ಇರಲಿಲ್ಲ. ಅದಕ್ಕೆ ಅವರು ಹರ್ಷ ಮುದ್ರಣಾಲಯ ಅಂತ ಮಾಡಿ ಅದರಲ್ಲಿ ಅವರ ಪುಸ್ತಕ ಪ್ರಕಟ ಮಾಡಿತ್ತು. ಯಾರು ಈಗ ನಾವು ಹೇಳ್ಬೋದು ಕಾರಂತರು ಅವರ ಜ್ಞಾನಪೀಠ ಎಲ್ಲ ಆರಂಭದ ಎಲ್ಲ ಪುಸ್ತಕಗಳನ್ನು ನಾನು ಅದರ ನೋಡಿದ್ದೇನೆ. ಎಲ್ಲ ಹರ್ಷ ಮುದ್ರಣಾಲಯ ಇವರೇ ಅದಕ್ಕೆ ಮೊಳೆ ಜೋಡಿಸೋದು, ಯಾರೋ ಒಬ್ಬ ಮಾಡೋದು, ಪ್ರಿಂಟ್ ಹೊಡಿದು, ಅದನ್ನು ಕೆಲವು ಪುಸ್ತಕ ಮಾರಾಟ ಅಷ್ಟೇ. ಅಂದರೆ ನಂತರ ಪ್ರಶಸ್ತಿಗಳೆಲ್ಲ ಬಂದ ಮೇಲೆ, ಜ್ಞಾನಪೀಠ ಬಂದ ಮೇಲೆ ಪ್ರಚಾರ ಆಯಿತು, ಪುಸ್ತಕಗಳಿಗೆ ಇವರು ಪ್ರಕಾಶಕರು ಬಂದು. ಅಲ್ಲಿಯವರೆಗೆ ಆರ್ಥಿಕವಾಗಿ ದೊಡ್ಡ ಹಣ ಇರಲಿಲ್ಲ. ಹಾಗೆ ಪ್ರವಾಸ ಹೋಗಬೇಕಾದ್ರೂ ಅವ್ರ ಹತ್ರ ದುಡ್ಡು ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಆದರೆ ಇವರು ಏನಾಗ್ತದೆ ಅಂದರೆ ಭಾಳ ಮಿತವಾದ ಒಂದು ವೆಚ್ಚದಲ್ಲಿ ಪ್ರವಾಸವನ್ನು ಆಬುವಿಂದ ಬರಮಕ್ಕೆಂದು ಹಿಡಿದು, ಪಾತಾಳಕ್ಕೆ ಪಯಣದಿಂದ ಹಿಡಿದು, ಪೂರ್ವದಿಂದ ಅಪೂರ್ವಕ್ಕೆಂದು ಹಿಡಿದು, ಅಪೂರ್ವ ಪಶ್ಚಿಮದಂಥ ಈ ಎಲ್ಲ ಪುಸ್ತಕಗಳು ಬಂದಾಗ ಅದು ಇನ್ನೊಂದು ಅವ್ರ ದಾಖಲೀಕರಣ. ಎಲ್ಲಿ ಪ್ರವಾಸ ಮಾಡಿದ್ರು ಅದೆಲ್ಲ ವಿವರಗಳನ್ನ ಬರ್ಕೊಂಡು ಒಂದು ಒಳ್ಳೆಯ ಕತೆ ಕಟ್ತಾರೆ, ಒಂದು ಒಳ್ಳೆಯ ಒಂದು ನರೇಟಿವನ್ನು ಸೃಷ್ಟಿ ಮಾಡ್ತಾರೆ. ಅದರಿಂದ ಪ್ರವಾಸ ಓದುವಿಕೆ ಸೂಕ್ಷ್ಮಗ್ರಹಣ ಶಕ್ತಿ ಇವೆಲ್ಲವುಗಳು ಏನು ಮಾಡಿವೆ ಅಂದರೆ ಅವರನ್ನು ಯಾವುದೇ ಒಂದು ಕ್ಷೇತ್ರ ಬೇಕು ಅಂದರೆ ಅದು ಅವರ ಕ್ಷೇತ್ರವನ್ನು ಅವರು ಬಾಚಿಕೊಳ್ತಾಯಿದ್ರು. ಇಲ್ಲದೆ ಹೋಗಿದ್ದರೆ ಪ್ರಾಣಿ ಪ್ರಪಂಚದಂಥ ಪುಸ್ತಕ, ವಿಜ್ಞಾನ ಪ್ರಪಂಚದಂಥ ಪುಸ್ತಕ, ಮಕ್ಕಳ ಪ್ರಪಂಚದಂಥ ಪುಸ್ತಕ, ವಾಸ್ತುಶಿಲ್ಪ, ಚಿತ್ರಕಲೆ. ಅಂದರೆ ಈಗ ಎಷ್ಟೋ ಮಂದಿ ಅವರ ವಿಜ್ಞಾನ ಪ್ರಪಂಚದ ಬಗ್ಗೆ ಟೀಕೆ ಮಾಡೋದು, ಅದರಲ್ಲಿ ವಿಜ್ಞಾನದ ವಿಷಯಗಳಲ್ಲಿ ಮಾಹಿತಿ ಸರಿ ಇಲ್ಲ ಅಂತ. ಬಹುಶಃ ಇಲ್ಲಿ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್ ಇದ್ದಾರೆ, ಅರಿಸ್ಟಾಟಲ್ನ ಪೊಲಿಟಿಕ್ಸಲ್ಲಿ ಒಂದು ಹೇಳ್ತಾನೆ, ಅದು ಪೊಯಿಟಿಕ್ ಟ್ರುತ್ ಬೇರೆ, ಹಿಸ್ಟಾರಿಕಲ್ ಟ್ರುತ್ ಬೇರೆ ಅಂತ. ಜಿಂಕೆಗಳಿಗೆ ಹೆಣ್ಣು ಜಿಂಕೆಗಳಿಗೆ ಕೊಂಬುಂಟೋ ಇಲ್ಲೋ ಅನ್ನೋದು ಅದು ಪೊಯಿಟಿಕ್ ಟ್ರುತ್ತಿನಲ್ಲಿ ಅದಿರ್ಬೋದು, ಹಿಸ್ಟಾರಿಕ್ ಟ್ರುತ್ತಲ್ಲಿ ಇಲ್ಲದಿರ್ಬೋದು. ಅರಿಸ್ಟಾಟಲ್ ಕೊಡುವಂಥ ಉದಾಹರಣೆ, ನೀವು ಅರಿಸ್ಟಾಟಲ್ ಓದಿದ ಕಾರಣ. ಹಾಗೆಯೇ ಏನಾಗ್ತದೆ ಅಂತ ಹೇಳಿದರೆ ಕಾರಂತರು ಹೇಗಿದೆ ಅಂದರೆ ವಿಜ್ಞಾನ ಪುಸ್ತಕ ಇಂಗ್ಲೀಷ್ ಓದೋದು, ಕನ್ನಡದಲ್ಲಿ ಮಾಡಿ ಅವರ ತಿಳುವಳಿಕೆಯಲ್ಲಿ. ಆದ ಕಾರಣ ಅವರ ಎಲ್ಲ ಪ್ರಾಣಿ ಪ್ರಪಂಚ, ವಿಜ್ಞಾನ ಪ್ರಪಂಚ ಇವೆಲ್ಲವುಗಳು ಕೂಡ. ಆದರೆ ಹಣ ಇಲ್ಲ. ಕೊನೆಗೆ ಆ ಬಾಲ ಪ್ರಪಂಚ ಮಾಡೋ ಹೊತ್ತಿಗೆ ಹಣ ಇಲ್ಲದೇನು ಮಾಡಿದ್ರು ಅಂದರೆ ಅವರು ಆಗ ಸಿಂಡಿಕೇಟಿಗೆ, ಅದು ನನಗೆ ಕೇಳಿದ ವಿಷಯ, ಅವರು ಕಾರಂತರು ಹೇಳಿದ್ದಲ್ಲ, ಅದಕ್ಕೆ ಲೋನ್ಗೆ ಅಪ್ಲೈ ಮಾಡಿದ್ರಂತೆ. ಆಗೇನು 10,000 15,000 ಆ ಕಾಲಕ್ಕೆ. ಆಗ ಹಿರಿಗಡೆ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು TMA ಪೈ ಅವರು. ಅಲ್ಲಿ ಬೋರ್ಡಲ್ಲಿ ಚರ್ಚೆ ಆಯ್ತಂತೆ. ಚರ್ಚೆ ಆಯಿತು ಅಂದರೆ ಈಗ 10-15,000 ಈ ಕಾರಂತರಿಗೆ ಕೊಟ್ಟರೆ ಅವರದ್ದು ತೀರಿಸಲಿಕ್ಕೆ ಏನಿದೆ ಅವರ ಹತ್ರ, ಹಾಗೆ ಕೊಡೋದು ಬೇಡ ಅಂತ ಆಯಿತು. ಅದು ನ್ಯಾಚುರಲ್. ಜನ ಎಲ್ಲ ಹಣದವ್ರು ಹಾಗೆ ಹೊಡೆದೆ, ಅವ್ರಿಗೇನು ಕೊಡಲಿಕ್ಕೆ. ಅದು ನಾನು ಹೇಳ್ತಾ ಇರೋದು ಭಾಳ ಹಿಂದಾಗ. ಆಗ TMA ಪೈಯ ತಲೆ ನೋಡಿ, ನೀವು ನಮ್ಮ ಬ್ಯಾಂಕಿನವರು ಜಾಹೀರಾತಿಗೆ ಎಷ್ಟು ಖರ್ಚು ಮಾಡ್ತೀರಿ ವರ್ಷಕ್ಕೆ, ಎಷ್ಟು ಮಾಡ್ತೀರಿ,
ಇಷ್ಟೆಲ್ಲ ಲೆಕ್ಕ ಉಂಟು ನೋಡಿ. ಶಿವರಾಮ ಕಾರಂತರು ಅವರ ಈ ಪುಸ್ತಕದಲ್ಲಿ ಮುನ್ನುಡಿಯಲ್ಲಿ ನಮ್ಮ ಬ್ಯಾಂಕಿನ ಹೆಸರು ಬರೆದ್ರೆ ಇದಕ್ಕಿಂತ ದೊಡ್ಡ ಜಾಹೀರಾತು ನಮಗೆ ಬೇಕಾ ನೋಡಿ. ನಡ್ತಾ ಇರೋದು ಹೇಗೆ ಅಂದರೆ ಇದಕ್ಕಿಂತ ದೊಡ್ಡದೇನು ಬೇಕು ನಮಗೆ. ಕಾರಂತರು, ನಾವು ಕಾರಂತಿಗೆ ಸಾಲ ಕೊಟ್ಟಿದ್ದೇವೆ ಅಂತ. ನೀವು ನನಗೆ ಸಾಲ ಕೊಟ್ಟರೆ ಬೇಡ, ನನಗೆ ಅನುಕೂಲ. ವಿವೇಕರಿಗೆ ಸಾಲ ಕೊಟ್ಟಿದ್ದರೆ ನೀವು ಕೊಡ್ಬೋದು, ಅದು ಯಾಕಂದರೆ ನಿಮಗೆ ಗೌರವ ಬರ್ತದೆ ಅಂತ ಕೊಡಬೇಕು ಅಂತ ಹೇಳಿದ್ದಲ್ಲ. ಅಂದರೆ ಒಂದು ಏನಾಗಿದೆ, ಆ ಇಡೀ ಥಿಂಕಿಂಗ್ ಇದೆ. ನಾಡ್ತಾ ಇರೋದು ಬದುಕಿನಲ್ಲಿ ಈ ಥರದ ಕೆಲವು ವಿಟ್ಟಿಗಳಿವೆ ಅಲ್ಲ, ನಾವು ಇಟ್ಕೊಳ್ಬೇಕಂದ್ರೆ ಕಾರಂತರಲ್ಲಿ ಈ ಥರ ತುಂಬ ವಿಟ್ಟಿತ್ತು. ಒಂದನ್ನು ನಾನು ಬರೆದಿದ್ದೇನೆ, ಅದನ್ನು ಇಲ್ಲಿ ಹೇಳಬೇಕು. ಅದು ನಮ್ಮ ತಂದೆ ಹೇಳ್ತಾರೆ, ನಾನು ಗೊತ್ತಿಲ್ಲ. ಅದು ಕಾರಂತ ಒಂದು ಬೇರೆ ಅಸ್ಸಾಮಿಗೆ ಹೋಗಿದ್ದಾರಂತೆ. ಅಸ್ಸಾಮಿನಲ್ಲಿ ಯಾರು ಲೀಲಾ ಕಾರಂತರ ಸಹೋದರಿಯ ಗಂಡ ಶ್ಯಾಮ್ ಸುಂದರ್ ಫಾರೆಸ್ಟ್ ಆಫೀಸರ್ ಇದ್ದರು. ಅವರು ಕಾರಂತರು ಬಂದಾಗ ಅವರು ಬಣ್ಸು ತುಳುವಿನವರಲ್ಲ. ಇವರು ಮಗಳತ್ತು ಕೇಳಿದಂತೆ ಮಗಳಿಗೆ ಮಾಸ ಬತ್ತನ ಅಂತ ಕೇಳಿದ್ರಂತೆ. ಈ ತುಳುವಿನ ಹೆಂಗಸಲ್ಲಿ ಮಾಸ ಬತ್ತನ ಅಂತೇಳಿ ಆ ಕಾಲಕ್ಕೆ, ಈಗ ತಿನ್ನಿದ್ದಷ್ಟು ಚೆಂದ ಅಂತಲ್ಲ, ಸ್ಲಿಮ್ ಇರಬೇಕು ಅಂತ. ಆ ಕಾಲಕ್ಕೆ ಅದು ಹುಡುಗಿಯರು ದಪ್ಪ ಇಲ್ಲದೆ ಹೋದರೆ ಯಾವುದಾಯ್ತು ಅಲೆ ನೆಟ್ಟು ವೈಟ್ ತಿಪ್ಪಿಡು ಕೆರೆತನ ಒಂಜಿ ತಿಪ್ಪಿ ಮಾಸ ಇಪ್ಪಂದು ಅಂತ ಒಂದು ಕಾಲಕ್ಕೆ ತಮಾಷೆ ಮಾಡೋ ಕ್ರಮ ಇತ್ತು. ಅದು ಅಂದರೆ ಆ ಕಾಲಕ್ಕೆ ಅದಕ್ಕೆ ಕಾರ ಅಂತ ಹೌದು ಬಂದಿತ್ತು ಜಿಂಕೆದ್ದು ಅಂತ ಹೇಳಿದಂತೆ. ಯಾಕೆಂದರೆ ಆ ಕಾಲಕ್ಕೆ ಅಸ್ಸಾಮಿಯಲ್ಲಿ ಜಿಂಕೆ ಬೇಟೆ ಆಡ್ತಾರೆ, ಮತ್ತು ಇವರು ಫಾರೆಸ್ಟರ್ ಕೂಡ, ಯಾರು ಶ್ಯಾಮ್ ಸುಂದರ್. ಹಾಗೆ ಈ ಥರದ ಒಂದು ವಿಟ್ಟಿದೆ ಅಲ್ಲ, ಅವರ ಎಲ್ಲ ಗಾಂಭೀರ್ಯದ ನಡುವೆ ಕೂಡ ಅವರಲ್ಲಿ ಈ ಥರದ ಒಂದು ವಿಷಯವನ್ನು ಮಂಡಿಸುವ ಕ್ರಮ. ಆದ ಕಾರಣ ಏನಾಗ್ತದೆ ಅಂದರೆ, ಈ ಓದುವಿಕೆಗೆ ಕೂಡ ಏನಾಗ್ತದೆ ಅಂದರೆ, ಗಾಂಭೀರ್ಯದ ನಡುವೆ ಸಣ್ಣ ಹುಡುಗಾಟಿಕೆ ಬೇಕಾಗ್ತದೆ. ಈಗ ನೀವು ಈಗ ಕುಲಪತಿಗಳಾದರೂ ಕೂಡ ತುಂಬ ಗಾಂಭೀರ್ಯ ಹೇಳಬೇಕು, ಸಣ್ಣ ಒಂದು ಈ ಲಘುವಾದ ಮಾತುಗಳನ್ನು ಹೇಳ್ತಲೂ ಮನಸ್ಸು ಹಗುರ ಮಾಡಿಕೊಂಡ್ರೆ ನಿಮಗೇನಾಗ್ತದೆ ಅಂದರೆ, ಅದೊಂದು ಮನಸ್ಸಿಗೆ ಕಾರಂತಲ್ಲಿ ಆ ಥರದ ಒಂದು ಗುಣ ಬಹಳ ಇತ್ತು. ಮತ್ತು ಈ ಅರ್ಥದಲ್ಲಿ ಹೊಸ ಅನುಭವಗಳ ಅನ್ವೇಷಣೆಯನ್ನು ತುಂಬ ಮಾಡಿದರು. പക്ഷെ ಅವರು ಒಂದು ಡಿಕ್ಷನರಿ ಆಯಿತು, ಸಿರಿಗನ್ನಡ ಅರ್ಥಕೋಶ ಮಾಡಿದರು. ಈ ಥರ ವಿಶ್ವಕೋಶಗಳದು 3-4 ವಿಶ್ವಕೋಶ ಮಾಡಿದರು. ಅಂದರೆ ಯಾವುದನ್ನು ಇದನ್ನು ಪ್ರಯೋಗ ಅಂದರೆ ಯಾವುದನ್ನು ಅವರ ಯಕ್ಷರಂಗದ ಮೊದಲು ಉಡುಪಿಯಲ್ಲಾಯಿತು, ಇನ್ನೊಂದು ಪ್ರಯೋಗ 63ರಲ್ಲಿ ಪುತ್ತೂರಲ್ಲಾಯಿತು. ನಾನಾಗ 10ನೇ ತರಗತಿಯ ವಿದ್ಯಾರ್ಥಿ, ಎಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ. ನಮಗೆಲ್ಲ ಆಗ ಪ್ರಚಾರ ಆಯಿತು, ಒಂದು ಕಾರಂತರ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಅಂತ. ಆಗ ನನಗೆ ಗೊತ್ತಿದ್ದಾಗೆ ಭೀಷ್ಮ ವಿದ್ಯೆ ಆಡಿತ್ತು. ನಾವೆಲ್ಲ ಹುಡುಗರು ಅಲ್ಲಿ ನಮ್ಮ ಗ್ರೌಂಡಲ್ಲಿ, ಶಾಲೆ ಗ್ರೌಂಡಲ್ಲಿ ಅದನ್ನು ಆಡಿ 63ನೇ ಇಸವಿ ಮಹಾಬಲ ಹೆಗ್ಡೆ ಅವರು ಭೀಷ್ಮ ಮಾಡಿರೋದು ನನಗೂ ನೆನಪಿದೆ, ತಮ್ಮ 63ರಲ್ಲಿ. ಆಗ ಯಾರು ನಮ್ಮ ಶ್ರೀನಿವಾಸ ಉಡುಪರು ಪಿಟೀಲು ಬಾರಿಸೋದು, ನಮಗೆಲ್ಲ ಆ ಥರ ಏನಾಗಿದೆ, ಮಾತುಗಿಲ್ಲದೆ ಸಂಗೀತ ಮತ್ತು ಅಭಿನಯದ ಮೂಲಕವೇ ಒಂದು ಪ್ರಯೋಗ. ಮುಂದೆ ನನಗೇನಾಯಿತು ಅಂದರೆ, ಜಗತ್ತಿನ ಅನೇಕ ಥಿಯೇಟರ್ಗಳು ಈ ಥರದ್ದು ಇವೆ ಅಂತ ಗೊತ್ತಾಯಿತು ನಮಗೆ. ನಮ್ಮದು ಬಹಳ ಸಂಕುಚಿತ. ನಮ್ಮದೇನಾಗಿದೆ, ಆಟ ಅಂದರೆ ಬೊಬ್ಬೆ, ಮಹಿಷಾಸುರ, ಅದು ದೊಂದಿ ಹಿಡಿಯೋದು, ಬೊಬ್ಬೆ ಹಾಕೋದು, ಓಡುವುದು, ಇಷ್ಟಕ್ಕೆ ನಮ್ಮ ಯಕ್ಷಗಾನ ಅಂತ. ಆದರೆ ಬಹಳ ಬೇರೆ ರೀತಿಯಲ್ಲಿ ಯಕ್ಷಗಾನದ ಅದರ ಸೌಂದರ್ಯಾತ್ಮಕವಾದ ಇಸ್ಥೆಟಿಕ್ ಸೆನ್ಸಿನಿಂದ ಬಳಸ್ಬೋದು. ಹಾಗಾಗಿ ಅವರು ಆ ಶ್ರೀವಶಕ್ಕೆ ಇದನ್ನು ಹಾಕಿದ್ರಲ್ಲ, ಅದು ಮೊದಲು ಅದನ್ನು ಶೋಧಿಸಿದವರು ಕಾರಂತರು. ಮತ್ತು ಬಡಗುತಿಟ್ಟಿನವ್ರು ಮಾಡಿದರು, ನಂತರ ತೆಂಕುತಿಟ್ಟಿನವರಿಗೆ ಯಾವುದೇ ಶ್ರೀವೇಷಕ್ಕೆ ಕೂಡ ಇದುಂಟಲ್ಲ, ಅದು ಕಾರಂತರ ಅನ್ವೇಷಣೆ. ಚೌಕುಳಿ ಸೀರೆ ಮತ್ತು ಇದು ಅಲ್ಲಿಯವರೆಗೆ ಬಡಗಿನಲ್ಲಿ ಕೂಡ ಇದು ಇರಲಿಲ್ಲ, ಶ್ರೀವೇಷ ಕಿರೀಟ ಇರಲಿಲ್ಲ. ಸೊ ಹೀಗೆ ಉದ್ದಕ್ಕೂ ಅನ್ವೇಷಣಾ ಪ್ರವೃತ್ತಿಯನ್ನು ಮಾಡಿದವರು ಕಾರಂತರು. ನಾನು ನಿಲ್ಲಿಸಬೇಕು, ಯಾಕೆಂತ ಹೇಳಿದರೆ ನಾನು ಅನೇಕ ಚೆಲ್ಲಾಪಿಲ್ಲಿಯಾಗಿ ಮಾತಾಡಿದ್ದೆ. ಆದರೆ ನನಗೆ ಏನಾಗಿದೆ ಅಂದರೆ, ಇದು ಯಾವುದೂ ನಾನು ಇವತ್ತು ಬೆಳಿಗ್ಗೆ ಪುತ್ತೂರಲ್ಲಿ ಹಿಡಿದ ವಿಷಯಗಳಲ್ಲ. ನನ್ನದು ಏನಾಗಿದೆ, ಅದು ಸ್ವಲ್ಪ ಅಕಾಡೆಮಿಕ್ ಮತ್ತು ಅಕಾಡೆಮಿಕ್ಕಿನ ಒಳಗಡೆ ನಮ್ಮ ಮನುಷ್ಯತ್ವದ ಎಲ್ಲೆಲ್ಲ ಸೂಕ್ಷ್ಮಗಳು ಎಲ್ಲಿರ್ತವೆ, ಇವು ಕಾರಂತರಲ್ಲಿ ಇದ್ದು ಅಂತ ಹೇಳುವುದಕ್ಕೆ ಈ ಮಾತು ಹೇಳಿದ್ದೆ. ಈಗ ನಾನು ನಾಗಪ್ಪಗೌಡ ಹೇಳ್ತಾ ಇರುವಂಥದ್ದು, ನೀವು ಈ ಕಾರಂತ ಪೀಠದಲ್ಲಿ ಬರೀ ಸೆಮಿನಾರ್ಗಳು, ವಿದ್ವತ್ವ ಅಷ್ಟೇ ಅಲ್ಲ, ನಾವು ಮಕ್ಕಳನ್ನು ಹೆಚ್ಚು ಬಳಸ್ಕೊಳ್ಳಬೇಕು. ಯಾಕಂದರೆ ಕಾರಂತಿಗೆ ಭಾಳ ಪ್ರಿಯವಾದಗಳು ಅವರು ಪುತ್ತೂರಿಗೆ ಬಂದದೇ ಮಕ್ಕಳ ಪೀಠ. ನೀವು ಇಲ್ಲಿ ಕೊಣಜ ಸುತ್ತಮುತ್ತಲಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಕರೆಸಿ, ಮಕ್ಕಳಿಗೆ ಒಂದು ಚಿತ್ರಕಲಾ ಶಿಬಿರ ಮುನ್ನ ಆಯ್ತಲ್ಲ, ಮಕ್ಕಳಿಗೆ ಒಂದು ರಂಗಭೂಮಿಯ ಒಂದು ನಾಟಕ ಮಾಡೋದಕ್ಕೆ ಮಾಡಿಸಿ. ಇಲ್ಲಿ
ಮಕ್ಕಳಿಗೆ ಮಾಡಿಸಿ ನಾಟಕ, ಮಕ್ಕಳಿಗೆ ಕಾರಂತರ ಈ ನಾಟಕ ಹಾಡುವ ಕೆಲಸ ಮಾಡಿಸಿ. ನಾನು ಹೇಳ್ತಾ ಇರೋದು, ನೀವು ಅಕಾಡೆಮಿಕ್ ಸೆಮಿನಾರ್ಗಳು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅವು ಮಾಡ್ತಾರೆ, ಇನ್ನು ಮುಂದೆ ಮಾಡ್ಬೋದು. ಬಟ್ ಈಗ ನಿಮಗೆ ಹಾಲ್ ಇದೆ ನೋಡಿ, ಒಂದಿನ ಅದೇ ಇಲ್ಲಿಯ ಸುತ್ತಮುತ್ತಲ ಯಾವುದೋ ಶಾಲೆಯ ಮಕ್ಕಳಿಗೆಲ್ಲ ಒಂದು ನೀವು ಮೊದಲೇ ಪರಿಚಯ ಮಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡಿಸಿ. ಕಾರಂತ ಪೀಠದಿಂದ ಈ ಅದನ್ನು ನೀವು ವಿಡಿಯೋ ಡಾಕ್ಯುಮೆಂಟ್ ಮಾಡಿ, ದಾಖಲಾತಿ ಆಗ್ತದೆ. ಆದರೆ ಏನಾಗ್ತಂದರೆ ಕಾರಂತರ ಟೆಕ್ಸ್ಟ್ ಇಟ್ಟುಕೊಂಡೆ, ಈಗ ನೀವು ಇಲ್ಲಿ ಸಿನಿಮಾ ನೋಡಿದೆ ನಾನು ಅದರ ಬಗ್ಗೆ, ಕಾರಂತರ ಯಾವುದೋ ಒಂದು ಈಗ ಸೌಮ್ಯ ಸೌಭಾಗ್ಯ ಅಥವಾ ಯಾರೋ ಒಂದರು ಭಾಳ ತುಂಬ ಎನಾಕ್ಟ್ ಮಾಡುವ ತುಂಬ ಡ್ರಾಮೆಟಿಕ್ ಆದ ಟೆಕ್ಸ್ಟ್ ಅದು. ಸೊ ಇದನ್ನು ಮಕ್ಕಳನ್ನ ಇಟ್ಕೊಂಡು ಮಾಡಿಸಿದ್ರು. ಸೊ ಈ ಥರದ್ದನ್ನು ನೀವು ಮಾಡಿಸಿದರೆ ಒಂಥರ ನಾವು ಯಾವಾಗಲೂ ಉಂಟಲ್ಲ, ಯಾವಾಗಲೂ ನೀವು ಒಬ್ಬ ಹಿರಿಯರುಗಳನ್ನು ವಿಧೇಯವಾಗಿ ಪಾಲಿಸಬಾರ್ದು. ಪ್ರೊಫೆಸರ್ ಅಂತ ಹೇಳಿ ನೀವು ಎಲ್ಲ ಕಾಲಕ್ಕೂ ಅವರ ರೀತಿಯಲ್ಲೇ ಬದುಕಬಾರ್ದು. ಗೊತ್ತಾಯ್ತಲ್ಲ, ಹೇಳಿ ಕೇಳೋದು ಇದು ನಾನು ಹೇಳೋದು ಕೇಳಿ. ಇಲ್ಲದೆ ಹೋದರೆ ನೀವು ಹೊಸತನ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ನಿಜ ಹೇಳ್ತಾರೆ, ನಮ್ಮ ಕಾಲದಲ್ಲಿ ನಮಗೆ ಸಿಕ್ಕಿದ ಅವಕಾಶ ನಾವು ಒಂದು ರೀತಿ ಒಂದು ಕೆಲಸ ಮಾಡ್ತಾ ಹೋದೆವು. ನೀವು ಈಗ ಬೇರೆ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಅಂದರೆ ವಿ ಹ್ಯಾವ್ ಟು ಚೇಂಜ್ ಅವರ್ ಟರ್ನ್. ಇಂಗ್ಲೀಷಲ್ಲಿ ಒಂದು ಗೊತ್ತಿದೆ, ವಿ ಹ್ಯಾವ್ ಟು ಚೇಂಜ್ ಅವರ್ ಕಾನ್ಸ್ಟಿಟ್ಯೂನ್ಸೀಸ್ ಅಂತ ಹೇಳ್ತಾರೆ. ಅದು ಪೊಲಿಟಿಕಲ್ ಅಲ್ಲ, ನಮ್ಮ ಕ್ಷೇತ್ರಗಳನ್ನು ನಾವು ಬದಲಾಯಿಸ್ತಾ ಹೋಗಬೇಕು. ಹಾಗಿದ್ದರೆ ಮಾತ್ರ ನಾವು ಸೃಜನಾತ್ಮಕಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದು ಆಗಲಿ ಅಂತ ನಾನು ಆಶಿಸ್ತೇನೆ. ಮತ್ತು ಈ ಥರದ ಅವಕಾಶ ಮಾಡಿಕೊಟ್ಟ ಕುಲಪತಿಗಳಿಗೆ ಮತ್ತು ಇಡೀ ನನ್ನ ಕನ್ನಡ ವಿಭಾಗದ ಸ್ನೇಹಿತರಿಗೆ ವಂದಿಸ್ತೇನೆ. ನಮಸ್ಕಾರ.